ನನ್ನ ಡೇಟ್ಸ್ಗೆ ಎಲ್ಲರೂ ವೇಟ್ ಮಾಡೋರು. ಎವ್ರಿ ಇಯರ್ ಒಂದು 14-15 ಎಪಿಸೋಡ್ ರಿಲೀಸ್ ಆಗುತ್ತೆ. ಬಿಗಿನಿಂಗ್ ಒಂದು ಬೆಡ್ರೂಮ್ ಸೀನ್ ಇಟ್ಬಿಟ್ಟಿದ್ರು, ಹಸ್ಬೆಂಡ್ ಅಂಡ್ ವೈಫ್. ರೇಷ್ಮೆಯ ಸೀರೆ ಉಟ್ಟು ಕೈ ತುಂಬ ಮಳೆಯೊಟ್ಟು ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನೀ ಮೀಟಿದ ನೆನಪೆಲ್ಲವೂ ಗಿರಿನವಿಲು ಎಲ್ಲೋ ಅಲಾರೆ ಅಲಾರೆ ಮುಕುಂದ ಮುರಾರೆ. ಯಾರು ಏನಾದ್ರು ಒಂಚೂರು ಏನಾದ್ರು ಅಷ್ಟೇ ಕಣ್ಣಲ್ಲಿ ಅಂತ ನೋಡೋದೇ ಒಂದು ದೊಡ್ಡ ಭಾಗ್ಯ. ನಾನು ಹೇಳ್ಕೊಳಕ್ಕೆ ಆಗಲ್ಲ ಆ ಒಂದು ಅಭಿಮಾನನ. ಅದಕ್ಕಿಂತ ದೊಡ್ಡ ಅವಾರ್ಡ್ ಯಾವುದೂ ಇಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಒಂಥರ ಶಬರಿ ಕಾದಂಗೆ ಅಂತ ಇರುತ್ತಲ್ಲ, ರಾಮ ಯಾವಾಗ ಬರುವನು ಅಂತ ಇರುತ್ತಲ್ಲ, ಆ ತರಹದ ಪರಿಸ್ಥಿತಿಯಲ್ಲಿ ಒಂದಷ್ಟು ತಿಂಗಳ ಕಾದೆ. ಇವತ್ತು ಫಲಶ್ರುತಿಯಾಗಿದೆ ಅಂತ ಭಾವಿಸ್ತೀನಿ ನಾನು. ಕನ್ನಡ ಸಿನಿಮಾ ಜಗತ್ತಿನ 80ರ ದಶಕದಲ್ಲಿ ಬೆಳ್ಳಿ ತೆರೆಯನ್ನ ಬೆಳಗಿದ ನಟಿ ಇವತ್ತಿನ ಹರಿಕಥೆಯ ಅತಿಥಿ. ನೋಟ ಭವ್ಯ, ನಟನೆ ಭವ್ಯ, ಅವರ ವ್ಯಕ್ತಿತ್ವ ಭವ್ಯ. ಇಷ್ಟು ಸರಿ ಭವ್ಯ ಹೇಳದ್ಮೇಲೆ ಯಾರಿರ್ತಾರೆ ಅಂತ ಒಂದು ಸಣ್ಣ ಕುತೂಹಲದ ಗೆಸ್ ನಿಮ್ಗೆ ಹಾಗೆ ಆಗಿರುತ್ತೆ. ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರ ಜಗತ್ತಿನ ನಮ್ಮೆಲ್ಲರ ಪ್ರೀತಿಯ ನಟಿ ಭವ್ಯ ಮೇಡಮ್. ನಮಸ್ಕಾರ. ಹೌದು, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ಒಂದು ಕ್ಯೂಟ್ ಪರಿಚಯ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಯುವರ್. ಒಂದ್ಸರಿ ನಾ ಒಂದ್ ಸ್ವಲ್ಪ ಚ್ಯೂಟಿ. ಓ, ಸೊ ಭವ್ಯ ಮೇಡಮ್ ಬಂದ್ರು ಅಷ್ಟೇ, ನಂಗೆ ಖುಷಿ ಆಗಿರೋದು. ನಮಗೆ ಮೊದಲ ಪ್ರಶ್ನೆ, ಸಾಮಾನ್ಯ ತುಂಬಾ ಜನ ಹೊರಗಡೆ ಕೇಳ್ತಿರ್ತಾರೆ, ಈಗ ಜಗತ್ತಿಗೆ ಕೇಳ್ತಾ ಇದ್ದೀನಿ ನಾನು ಅಷ್ಟೇ, ನಿಮ್ಗೆ ವಯಸ್ಸಾಗಲ್ವಾ? ಓ ಗಾಡ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಗ್ಬೇಕಾದದ್ದೇ ಅದು, ಹಾಗೇ ಆಗುತ್ತೆ. ಇಷ್ಟು ಭವ್ಯವಾಗಿ ಚಂದವಾಗಿ ಈಗಲೂ ಇರೋದಕ್ಕೆ ನಿಮ್ಮ ಪ್ರೀತಿಯ ಕಣ್ಗಳಿಂದ ನೋಡ್ತಿರ್ತೀರಲ್ಲ, ಅದೇ ಒಂದು ಅಭಿಮಾನ. ಮೋಸ್ಟ್ಲಿ ನಿಮ್ಗೆ ಅದು ಆ ಥರ ಕಾಣಿಸ್ತಿದ್ಯೇನೋ. ಯಾವಾಗಲೂ ಒಂದ್ಸರಿ ನಿಮಗೆ ವೆನ್ ಯು ಲುಕ್ ಬ್ಯಾಕ್ ಸುಮ್ಮನೆ ಎಷ್ಟು ವರ್ಷ ಆಗೋಯ್ತಲ್ಲ ಅಂತ ಅನ್ಸುತ್ತಾ? ಈಗ ಮೊನ್ನೆ ತಾನೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಂಗಿದೆ ಅಂತ ಏನಾದ್ರು ಫೀಲ್ ಆಗುತ್ತಾ? ನಿಜವಾಗ್ಲೂ ನಾವು ಇಷ್ಟು ಬೇಗ ದಿನಗಳಾಗೋಯ್ತಾ, ಇಷ್ಟು ವರ್ಷಗಳಾಗೋಯ್ತಾ ಅನಿಸ್ಬಿಡುತ್ತೆ ನಮಗೆ. ಎಷ್ಟು ಫಾಸ್ಟಾಗಿ ಓಡುತ್ತಲ್ಲ ದಿನಗಳು, ಇನ್ನೆಷ್ಟು ದಿವಸ ಇದೆಯಪ್ಪ ಅನ್ಕೊಂತೀವಿ. ಆ ಥರ ಎಲ್ಲ ಒಂದು ಮೈಂಡಿಗೆ ಬಂದ್ಬಿಡುತ್ತೆ. ರಿಯಲಿ ಎಷ್ಟು ಬೇಗ ದಿನಗಳು ಕಳೆಯುತ್ತೆ ಅಂದರೆ. ಎಷ್ಟು ಬ್ಯುಸಿ ಇದ್ದೀರಿ ನೋಡಿ ಈಗಲೂ ನೀವು. ಡೆಫಿನೆಟ್ ಆಗಿ. ಎಸ್ ಎಸ್. ಒಂದಿನದ ಕಾಲ್ ಶೀಟ್ ಸಿಗಲ್ಲ ಮೇಡಮ್, ಅದಂತೂ ನಿಜ. ಒಂದಲ್ಲ ಒಂದು ಯಾವುದಾದ್ರೂ ಒಂದು ಇದರಲ್ಲಿ ನಾನು ಬ್ಯುಸಿ ಆಗಿರ್ತೀನಿ, ನಾನು ತೊಡಗಿಸ್ಕೊಂಡಿರ್ತೀನಿ. ನಾನು ಇವಾಗ ಏನೇನು ನಡೀತಾ ಇದೆ ಆ್ಯಕ್ಚುಲಿ? ಈಗ ಒಂದು 4-5 ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಓಕೆ. ಅಂಡ್ ಒಂದು ಸೀರಿಯಲ್ ಮಾಡ್ತಿದ್ದೀನಿ. ಓಕೆ. ಅಂಡ್ ಒಂದು 2-3 ಮೂವಿ ರಿಲೀಸಿಗೆ ರೆಡಿ ಇದೆ. ಓಕೆ. ಬಿಟ್ವೀನ್ ದಟ್ ಫ್ಯಾಮಿಲಿ ಅಂಡ್ ಫಂಕ್ಷನ್ಸು, ನಿಮ್ಮೊಂದು ಅವ್ರ ಕಡೆಯೋ ಒಂದು ಈ ಥರ ಒಂದು ಪ್ರೆಸ್ ಮೀಟಿಂಗ್ಲು, ಮತ್ತೆ 2 ರಾಜ್ಯಗಳ ನಡುವೆ ಓಡಾಟ. ಓಡಾಟ ರಿಯಲ್ ಅದಂತೂ ಹೆಕ್ಟಿಕ್ ಆಗಿರುತ್ತೆ. ಫ್ಯಾಮಿಲಿ ಅಲ್ವಾ, ಅದಕ್ಕೊಂದು ಜಾಗ ಕೊಟ್ಬಿಡ್ಬೇಕು ನಾವು, ಅದನ್ನ ಮೇಂಟೈನ್ ಮಾಡಲೇಬೇಕು ಅದನ್ನ. ಹಾಗಾಗಿ ಅದಂತೂ ರೆಗ್ಯುಲರ್ ಆಗಿರುತ್ತೆ ಒಂದು ಸೈಡ್. ಅಪ್ಪಟ ಬೆಂಗಳೂರಿನ ಹುಡುಗಿ ಈ ಭಾರತಿ, ತುಂಬಾ ಜನ ಗೊತ್ತಿಲ್ಲ ಇದು. ಮೋಸ್ಟ್ಲಿ ಗೊತ್ತಿರುತ್ತೆ ಅಲ್ವಾ? ಓಕೆ. ಈ ಭಾರತಿ ಅಪ್ಪಟ ಬೆಂಗಳೂರಿನ ಹೆಣ್ಮಗಳು, ಅದಕ್ಕೆ ಈ ಭಾರತಿ ಎಂದಿತ್ತು. ಹೌದು, ನನ್ನ ಹುಟ್ಟ ಹೆಸರು ಭಾರತಿ ದೇವಿ. ಭಾರತಿ ದೇವಿ. ನನ್ನ ತಂದೆಯವರು 3 ಹೆಣ್ಮಕ್ಳು. ಅವರಿಗೆ ಅವರು ಗಾಯತ್ರಿ ದೇವಿ ಅಕ್ಕ, 2ನೇವರು ಉಮಾದೇವಿ, ನಾನು 3ನೇವಳು ಭಾರತಿ ದೇವಿ. ನಮ್ಮೆಲ್ಲ ತೀನ್ ದೇವಿಯಾನ ಅಂತ ನಮ್ಮನ್ನು ಕರೆಯೋರು ನಮ್ಮ ಫ್ಯಾಮಿಲಿಯಲ್ಲೆಲ್ಲ. ಎಲ್ಲ ಅವರು ಒಂದು ದೇವ್ರ ಹೆಸರುಗಳನ್ನೇ ಇಟ್ರು. ಯಾಕೆ? ಎನಿ ಪರ್ಟಿಕ್ಯುಲರ್ ರೀಸನ್? ದೇವಿ ಬಂದ ಅಂದ್ರೆ ಹೆಣ್ಮಕ್ಳನ್ನ ಅವ್ರ ಹತ್ರ ಒಂದು ರೆಸ್ಪೆಕ್ಟ್ ಆಗಿ ನಡೆಸ್ಕೊಳ್ತಿದ್ರು ನನ್ನ ತಂದೆ. ಹಾಗಾಗಿ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ. ಓಕೆ.
ತುಂಬ ರೆಸ್ಪೆಕ್ಟಾಗಿ ನಡೆಸ್ಕೊಳ್ತಿದ್ರು. ಒಂದು ದೇವಿ ಥರನೇ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. 3 ಜನ ಬರೀ ಹೆಣ್ಮಕ್ಳು ಅಷ್ಟೇ? ಇಲ್ಲ, ಇಬ್ಬರು ಬ್ರದರ್ಸ್ ಇದ್ದಾರೆ. ಓಕೆ. ಅವ್ರಿಗೆ ಅಚ್ಚುಮೆಚ್ಚು ಅಂದರೆ ಹೆಣ್ಮಕ್ಳು ಜಾಸ್ತಿ ಪ್ರೀತಿ ಅವ್ರಿಗೆ. ಹೆಣ್ಮಕ್ಳ ಪೈಕಿ ನೀವು ಕೊನೆಯವರು? ನಾನು ಲಾಸ್ಟ್. ನೀವು ಲಾಸ್ಟ್. ನಾನು ಲಾಸ್ಟ್. ಒಬ್ಬರು ಬ್ರದರ್, ಯಂಗವನು, ಒಂದು ಎಲ್ಡರ್ ಒಬ್ಬ. ಎಲ್ಲರೂ ಏನು ಮಾಡ್ತಿದ್ದಾರೆ ಈಗ? ನನ್ನ ನಿಜ ಹೇಳಬೇಕು ಅಂದರೆ, ನೀವು ಕೇಳ್ತಿದ್ದೀರಾ, ಹೇಳಲೇಬೇಕು ನಾನು. ಲಾಸ್ಟ್ ಇಯರು 3 ಜನ ಪಾಸ್ಟ್ ಅವೇ. ನನ್ನ ತಾಯಿ, ನನ್ನ ಸಿಸ್ಟರು, ನನ್ನ ಬ್ರದರು. ಹೀಗಾಗಿ ಲಾಸ್ಟ್ ಇಯರ್ ತುಂಬ ನಾನು ಇದಾಗಿದ್ದೆ. ಬಟ್ ಟುಡೇ ಇಟ್ ಇಸ್ ಆಲ್ ಜಗದ ನಿಯಮ. ಹುಟ್ಟು ಸಾವು ಅನ್ನೋದು ಎಲ್ರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕೆಲವರು ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರೆ ಇನ್ನೂ ತುಂಬ ದುಃಖ ಆಗುತ್ತೆ. ನನ್ನ ತಾಯಿ 87 ಆಗಿತ್ತು ಅವರಿಗೆ. ಬಟ್ಟು ಇವತ್ತು ನಾನು ಏನೇ ಆಗಿದ್ರು ಅವರೇ ಕಾರಣ. ನನ್ನ ತಾಯಿನೇ ಇವತ್ತು ನಾನು ಇಲ್ಲಿ ಕೂತು ನಿಮ್ಮ ಮುಂದೆ ಭವ್ಯಳಾಗಿದ್ದೀನಿ ಅಂದರೆ ಅವ್ರದ್ದೇ ಒಂದು ದೊಡ್ಡ ಸಾಧನೆ ನಿಜವಾಗ್ಲೂ. ಆಮೇಲೆ ಅಕ್ಕ ನನಗೆ ಸ್ವಲ್ಪ ಅವರು ಇದಿದ್ರು, ಹೆಲ್ತ್ ಇಶ್ಯೂಸ್ ಇತ್ತು. ಆದರೆ ನನ್ನ ಬ್ರದರು, ಅವನಿಗೆ ಏನೂ ಇಶ್ಯೂಸ್ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಬೆಳಗ್ಗೆ ಚೆನ್ನಾಗಿದೆ, ಸಾಯಂಕಾಲ ನ್ಯೂಸ್ ಹೆಂಗರ್ ಬ್ರದರ್ ಹೆಂಗವನ್ ಹಾರ್ಟ್ ಅಟ್ಯಾಕಲ್ಲಿ. ರಿಯಲಿ ಅದೊಂದು ತಡ್ಕೊಳಕ್ಕೆ. ಅದು ಹೆಂಗೆ ಅಂದರೆ December 30th ನಮ್ಮ ವಿಷ್ಣು ಸಾರು ಹಿಂಗೆ 30th ಹೋಗಿತ್ತು. ಅದೇನಾಗ್ಬಿಡುತ್ತೆ ಅಂದರೆ ಇಯರ್ ಎಂಡಿಂಗಲ್ಲಿ ಈ ಥರ ಆಗಿಬಿಟ್ರೆ ಅದು ನೆವರ್ ನಮ್ಗೆ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಅದು ಆ ಸೆಲೆಬ್ರೇಷನ್ ಒಂದು ಬರುತ್ತೆ ಅಲ್ವಾ. ಹಾಗಾಗಿ ಅದು ಬೇರೆ ಜನವರಿಲೇ ನನ್ನ ಬರ್ತ್ಡೇ ಕೂಡ ಬರುತ್ತೆ. ಹೀಗಾಗಿ ಆ ಒಂದು ಸೆಲೆಬ್ರೇಷನ್ ಯಾವುದಾದ್ರು ಬಂದಾಗ ತುಂಬ ನೆನಪಿಗೆ ಬಂದುಬಿಡ್ತಾರೆ. ಈ ಥರ ಒಂದು ಸಫರ್ ಮಾಡಿದ್ವಿ ನಾವು ಲಾಸ್ಟ್ ಇಯರ್. ಈಗ ನಾವಿರೋದು 3 ಜನ, 2 ಸಿಸ್ಟರ್ಸ್ ಇದ್ದೀವಿ, ಒಬ್ಬ ಬ್ರದರ್ ಇದ್ದಾನೆ. ಅಪ್ಪ ಏನಾಗಿದ್ರು? ವಿ ಆರ್ ವಿಶ್ವಕರ್ಮ ಗೋಲ್ಡ್ ಸ್ಮಿತ್. ಅವರ ಒಂದು ಮನೆ ಕಸಬು ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಲಾಸ್ಟ್ ಆಯ್ತು. ಬ್ರದರ್ಸ್ ಏನು ಅದರಲ್ಲಿ ಬರಲಿಲ್ಲ. ಹಾಗಾಗಿ ಮುಂದುವರಿಸಿಲ್ಲ. ಹಾಗಾಗಿ ಬಟ್ ಟೆಲ್ ಮಿ, ಆ ಪುಟಾಣಿ ಹುಡುಗಿ ಭಾರತಿ ಇದ್ಲಲ್ಲ, ಆಕೆ ಹೆಂಗಿದ್ಲು? ಶಿ ಇಸ್ ಸೋ ಕ್ಯೂಟ್ ಅಂತ ನನ್ನ ತಾಯಿ ಹೇಳೋರು. ಅಂದ್ರೆ ಅವ್ರಿಗೆ 2 ಹೆಣ್ಮಕ್ಳಾದ್ಮೇಲೆ 3ನೇದು ಗಂಡು ಮಗು ಆಗ್ಬೇಕಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. 2 ಹೆಣ್ಣಾಗೋಯ್ತು 3. ಆಮೇಲೆ ಹೆಣ್ಮಗು ಅಂದ ತಕ್ಷಣ ತುಂಬ ಒಂಥರ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ಡಾಕ್ಟರ್ಸ್ ಎಲ್ಲ ಅಂದ್ರಂತೆ, ಬಂದು ಫಸ್ಟ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ, ಎಷ್ಟು ಇದಾಳೆ. ಆಮೇಲೆ ನಾನು ನೋಡಿದೆ, ಆ ಒಂದು ಅವ್ರಿಗೆ ಇದಿತ್ತಲ್ಲ, ಅದು ಮರವೆ ಇದಾಗೋಯ್ತಂತೆ, ಆ ಒಂದು ಹ್ಯಾಪಿನೆಸ್ ಬಂತಂತೆ. ಅದಾದಮೇಲೆ ನನ್ನನ್ನು ಎಲ್ರಿಗಿಂತ ನಾನೇ ತುಂಬ ಕ್ಯೂಟ್ ಆಗಿದ್ದಂತೆ. ಅದು ಚಬ್ಬಿ ಆಗಿದ್ದಂತೆ ಚಿಕ್ಕ ವಯಸ್ಸಲ್ಲಿ. ನೀವು? ನಾನು ತುಂಬ ದಪ್ಪ ಇದ್ದಂತೆ. ಏನು ನಂದಿದ್ದು ಇದೆಲ್ಲ ಕೈಗಳೆಲ್ಲ ತಿರ್ಕೊಂಡ್ಬಿಟ್ಟಿದ್ದಂತೆ ಅಷ್ಟು. ಅದಕ್ಕೆ ಜನಗಳು ನಾನು ನೋಡೋಕ್ಕೆ ಬಟ್ ಯಾವುದಕ್ಕೂ ಹೆದರ್ತಿರ್ಲಿಲ್ವಂತೆ ನಾನು. ಆ ಥರ ಒಂದು ಇದು ನೇಚರಂತೆ ನಂದು. ಆಫ್ಟರ್ 6 ಅಳೋದಂತೆ, ಡೇ ಎಲ್ಲ ಮಲ್ಗೋದಂತೆ. ನಮ್ಮ ತಾಯಿ ಹೇಳೋ ಕತೆ ಇದೆಲ್ಲ. ಆಮೇಲೆ ಇವಳಿಗೆ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಒಂದು ಎಮ್ಮೆ ಮೇಲೆ ಡಾರ್ಕ್ ಇದಿರುತ್ತೆ, ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಎಮ್ಮೆ ಮೇಲೆ ಹೋಗಿ ಕೂಡ್ಸಿದ್ರೆ ಎಲ್ಲ ನೋಡೋದಂತೆ, ಏನಿದು ಅಂತ ನೋಡೋದಂತೆ. ಅಳುವಲ್ಲಿ ಏನೂ ಇಲ್ವಂತೆ, ಅಷ್ಟು ಧೈರ್ಯ ಅಂತೆ ನನಗೆ. ಅವಾಗ್ಲಿಂದಾನೇ ನನ್ಗೆ ಆ ರೀತಿ ಹೇಳ್ತಿದ್ರು. ನಾನು ಅನ್ಕೊಂಡೆ ಅದೇ ರೀತಿ ನನಗೆ ಧೈರ್ಯವಾಗಿ ಏನೇ ಒಂದು ಕೆಲಸ ಮಾಡಿದ್ರು ಇದುವರೆಗೂ ನಾನು ಧೈರ್ಯವಾಗಿ ಮಾಡ್ತೀನಿ. ಸೊ ನೀವು 5 ಜನ ಮಕ್ಕಳ ಪೈಕಿ ನೀವೇ ಒಂಥರ ಸ್ಟ್ರಾಂಗ್. ಹೌದು. ಅದಕ್ಕೆ ನನ್ನ ತಂದೆ ಕೂಡ ಹೇಳಿದ್ರು, ಒಳ್ಳೆ ಅಡ್ವೊಕೇಟ್ ಮಾಡಬೇಕು. ತುಂಬ ಮಾತಾಡ್ತಿದ್ನಂತೆ ನಾನು. ಆಗೆಲ್ಲ ದೊಡ್ಡದಾಗ್ತಾ ಮಾತು ಕಮ್ಮಿ ಆಗೋಯ್ತು ನನಗೆ. ಅವಾಗೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ, ತುಂಬ ಬ್ರಿಲಿಯಂಟ್ ಇದೆ ಹಾಗೆ, ಅದರಿಂದ ನಾನು ಅಡ್ವೊಕೇಟ್ ಮಾಡಬೇಕು ಇವಳ ಅಂತೆಲ್ಲ ಅವ್ರಿಗೊಂದು ಆಸೆ ಇತ್ತು. ಬಟ್ ನನ್ನ ಬೇರೆ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಕಲಾವಿದ್ರು ಮಿಸ್ ಆಗ್ಬಿಡ್ತಿದ್ರು. ಆಗ ನೀವೇನಾದ್ರೂ ಲಾಯರ್ ಆಗ್ಬಿಟ್ಟಿದ್ರು, ಅಡ್ವೊಕೇಟ್ ಆಗಿದ್ರೆ. ಬಟ್ ಈ ಸ್ಕೂಲು ಕಾಲೇಜ್ ಎಲ್ಲ ಓದ್ತಿದ್ರಲ್ಲ, ಇಲ್ಲಿ ತನಕ ವಾಣಿ ತಾನೆ? ಹೌದೌದು. ಅಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಇರೋವಾಗಲೇ ನನಗೊಂದು ಆಫರ್ ಬಂತು. ಬಟ್ ಅದಕ್ಕೆ ಮುಂಚೆ ಸ್ಕೂಲ್ ಡೇಸ್ ಎಲ್ಲ ಇರುತ್ತೆ. ಸ್ಕೂಲ್ ಡೇಸ್ ಅಲ್ಲೇ. ಬಟ್ ಅವಾಗ ಈ ಸಿನಿಮಾ ಪ್ರೀತಿ, ಸಿನಿಮಾ ನೋಡೋದು ಅಥವಾ ಟಿವಿಲಿ ಏನಾದ್ರು ಗಮನಿಸೋದು, ಆ ಥರದ್ದೆಲ್ಲ ಒಂದು ಆಸೆ ಗೀಸೆ ಏನೂ ಇರ್ಲಿಲ್ವ? ನಿಜ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ, ಟಿವಿನೇ ಇರಲಿಲ್ಲ ನಮ್ಮ ಮನೆಯಲ್ಲಿ. ಓದು ಇದು ಅವರು ಸೆಕ್ರೆಟರಿ ರನ್ ಮಾಡ್ತಿದ್ರು ಅವ್ರ ಸ್ಕೂಲ್ನ. ಒಂದು 7th ಸ್ಟ್ಯಾಂಡರ್ಡ್ ವರೆಗೂ ಜಯಲಕ್ಷ್ಮಿ ನರ್ಸರಿ ಪ್ರೈಮರಿ ಸ್ಕೂಲ್ ಅಂತ. ಅಮ್ಮ ಶಿ ವಾಸ್ ಸೆಕ್ರೆಟರಿ. ಶಿ ವಾಸ್ ದ ಸೆಕ್ರೆಟರಿ. ಆಮೇಲೆ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ರು ನಮ್ಮನ್ನೆಲ್ಲ. ಅವ್ರು ಏನಾದ್ರು ಸಾಯಂಕಾಲ ಬರ್ತೀನಿ ಅನ್ನೋಷ್ಟರಲ್ಲಿ ನಾವೆಲ್ಲ ಬಾಗಿಲಿಗಿಂದ ಬಚ್ಚಿಟ್ಕೊಳ್ತಿದ್ವಿ ಹೋಗಿ. ಅಷ್ಟು ಸ್ಟ್ರಿಕ್ಟ್ ಆಗಿ ನಮ್ಮನ್ನು ಬೆಳೆಸಿದ್ರು.
ಆ ಥರದವ್ರು ನಮ್ಗೆ ಪಿಕ್ಚರ್ಗೆ ಹೋಗೋಕ್ ಬಿಡ್ತಾರ Head miss ಮನೇಲಿ. ಎಸ್ ಎಸ್ ಆ ಥರ ಒಂದು ಸ್ಟ್ರಿಕ್ಟ್ ಮನೇಲಿ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂದ್ರೆ ದೊಡ್ಡ ಆಶ್ಚರ್ಯನೇ ನನಗೆ. ಸೊ ಏಟ್ಗಳು ಬಿದ್ದಿದೆ. ಅರೇ ಸಖತ್ತಾಗಿ ಬೀಳ್ತಿದ್ವು ನಮಗೆಲ್ಲ ಏಟುಗಳು. ಅದಕ್ಕೆ ನಾವು ಬಾಗಿಲುಗಳಿಂದ ಔಸ್ಕೊಂಡ್ ಬಿಡ್ತಿದ್ವಿ ನಮ್ಮ ಅಮ್ಮನ ಸದ್ದಾಗಿದ ತಕ್ಷಣ. ಹಾ. ಆದ್ರೆ ನಮ್ಮ ಬ್ರದರ್ಸ್ ಎಲ್ಲ ಯಾರು ನಾಟಿ, ಓಕೆ. ಗಂಡು ಹುಡುಗ್ರೆ ಹಾಗೆ ಅನ್ಸುತ್ತೆ. ಕರೆಕ್ಟ್. ಹೆಣ್ಮಕ್ಳು ಭಯ ಭಕ್ತಿಯಿಂದ ಇರ್ತಾರೆ, ಗಂಡು ಹುಡುಗ್ರು ಹೆಂಗೋ ತಪ್ಪಿಸ್ಕೊಂಡು ಈಚೆ ಓಡೋಗ್ಬಿಡ್ತಿದ್ರು. ಒಂದ್ ಪ್ರೀತಿ ಇರುತ್ತಲ್ಲ ಗಂಡ್ ಮಕ್ಳು ಅದೇ. ಇಬ್ರು ಅಂತ ಇರುತ್ತೆ. ಹೌದು. ಬಟ್ ನೀವ್ ಅಂತದೇನ್ ತಪ್ಪು ಮಾಡ್ತಿದ್ರಿ? ತಪ್ಪು ಅಂತಲ್ಲ, ನಾವು ತಪ್ಪು ಮಾಡದೇ ಇರ್ತಿದ್ವಿ, ಓಕೆ. ಅವ್ರ ಕೈ ಸಿಗಾಕೊಳ್ತಿರ್ಲಿಲ್ಲ, ಅಷ್ಟು ನಾವೆಲ್ಲ ಎದಿರ್ತಿದ್ವಿ. ಯಾಕಂದ್ರೆ ಆ ಒಂದು ಭಯ ಇರೋದಲ್ವ ನಮ್ಗೆ, ತಪ್ಪು ಮಾಡಕ್ ಹೋಗ್ತಿರ್ಲಿಲ್ಲ, ಒಂದು ಭಯ ಪಡ್ತಿದ್. ಬಟ್ ನಮ್ಗೆ ಸ್ಟ್ರಿಕ್ಟ್ ಆಗಿ ಇಟ್ಬಿಟ್ಟಿದ್ರು, ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು. ಬಂದಾಗ ಮನೆ ಎಲ್ಲ ನೀಟಾಗಿರ್ಬೇಕು, ಮೈಂಟೈನ್ ಮನೆ ಎಲ್ಲ ಕ್ಲೀನಾಗಿ ಓದ್ಕೋಬೇಕು, ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು ಅನ್ನೋದು ಅದು ಅವ್ರಿಗೆ ಇರಬೇಕು, ಟೈಮ್ ಟೇಬಲ್. ಟೈಮ್ ಟೇಬಲ್. ಅದನ್ನ ಮಿಸ್ ಮಾಡಬಾರ್ದು. ಯಾವುದೋ ಅಕ್ಕಪಕ್ಕದ ಮನೆಗೆ ಹೋಗ್ಬಾರ್ದು, ಯಾವುದೋ ರಿಲೇಷನ್ಸ್ ಮನೆಗೆ ಹೋಗ್ಬಾರ್ದು. ನಾವು ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ನಮ್ಮನ್ನ ಅವರು. ಕುದುರೆಗೆ ಹಾಕಿರ್ತಾರೆ ಗೊತ್ತಾ? ಹೌದು, ನಮ್ಮನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಇನ್ನೆಲ್ಲಿ ಪಿಕ್ಚರ್ ಹೋಗೋದು ನೋಡೋದು ಎಂಥದ್ದು ಇಲ್ಲ, ಡೈರೆಕ್ಟ್. ಆಮೇಲೆ ಯಾರೋ ನೈಬರ್ಸ್ ಇದ್ರು, ಅವರು ನಮ್ಗೆ ಹೇಳಿ ಒಂದು ಪಿಕ್ಚರ್ ಇದು ಮಾಡಿದ್ರು. ನಮ್ಮ ತಾಯಿನ ತುಂಬಾ ಹೊಲಿಸಿದ್ದಾರೆ ಅವರು, ತುಂಬಾ ಬನ್ನಿ ನೀವು ಅಂತ ಹೇಳಿ. ಡಾಕ್ಟರ್ ದೇವೋಭವ ಅಂತ ನನ್ಗೊಂದು ಪಿಕ್ಚರ್ ಜನರಿಗೆ ಗೊತ್ತಿಲ್ಲ. ಭವ್ಯ ಮೇಡಮ್ ಆಕ್ಟ್ ಮಾಡಿದಂತ ಮೊದಲನೇ ಸಿನಿಮಾ ರಿಲೀಸೇ ಆಗಿಲ್ಲ. ಹೌದು, ಡಾಕ್ಟರ್ ದೇವೋಭವ ಅಂತ. ಅದು ತೆಲುಗು, ಕನ್ನಡ, ತಮಿಳ್, 3 ಲ್ಯಾಂಗ್ವೇಜ್ ಅಲ್ಲಿ. ಹೌದು, 3 ಲ್ಯಾಂಗ್ವೇಜ್ ಅಲ್ಲಿ. ಅದು ಪ್ರಕಾಶ್ ಅನ್ನೋರು ಹೀರೋ. ಯಾವ ಪ್ರಕಾಶ್? ಐ ಡೋಂಟ್ ನೋ. ಪ್ರಕಾಶ್ ಅವರು ಈ ಕಡೆ ಅಲ್ಲಿ ವಿದ್ಯಾರಣ್ಯಪುರ ಇದ್ದಾರೆ ಅವರು, ಬ್ಯಾಂಗ್ಳೂರ್ ಅವರೇ. ಅವರೇ ಪ್ರೊಡ್ಯೂಸರ್. ಈಗ ಇಂಡಸ್ಟ್ರಿಯಲ್ಲಿ ಇಲ್ಲ. ಪ್ರಕಾಶ್ ಅಂದ್ಬಿಟ್ಟು ಡೈರೆಕ್ಟರ್ ಈಸ್ ಪಾಸ್ಟ್ ಅವೇ ಅನ್ಸುತ್ತೆ, ಅವರು ಆ ಪಿಕ್ಚರ್ ಡೈರೆಕ್ಟರ್. ಬಟ್ ಆ ವಯಸ್ಸಲ್ಲಿ ನನಗೆ ಒಂದು ದಿವಸ ಬಿಗಿನಿಂಗ್ ಒಂದು ಬೆಡ್ರೂಮ್ ಸೀನ್ ಇಟ್ಬಿಟ್ಟಿದ್ರು, ಹಸ್ಬೆಂಡ್ ಅಂಡ್ ವೈಫ್. ಫಸ್ಟ್ ಶಾಟೇ. ಅರೆ ನನಗೆ ಏನೋ ಗೊತ್ತಿಲ್ಲ, ಎಂಥದಿಲ್ಲ. ಬಟ್ ನಾನು ಹೇಳಿದ್ನಲ್ಲ ನನಗೆ ತುಂಬಾ ಧೈರ್ಯ ಅಂತ. ಬಟ್ ಐ ಫೇಸ್ ಎವ್ರಿಥಿಂಗ್. ಏನ್ ಹೇಳ್ಕೊಟ್ರೆ ಚಾಚು ತಪ್ಪದೆ ಮಾಡ್ತಿದ್ದೆ. ಎಷ್ಟು ವಯಸ್ಸಾಗಿ? ಅವಾಗ ನಂಗೆ 14 years. 14 ವರ್ಷ. ಮೊದಲನೇ ಸಿನಿಮಾ ಬೆಡ್ರೂಮ್ ಸೀನು. ಗಂಡನ ಜೊತೆ ಕಿತ್ತಾಡೋದು, ದಿಮ್ ತಗೊಂಡು ಅವ್ನು ನೋಡಿಯೋದು ಮಾಡೋದು. ಬಟ್ ಅದೇ ಇಲ್ಲ, ಕಲ್ಪನೆನೇ ಇಲ್ಲ. ಹೀಗೆ ನನ್ನ ಚಿತ್ರರಂಗದ ಮಾಡ್ದೆ. ಬಟ್ ಹುಕ್ಕೆಲ್ಲಿ ಅಂದ್ರೆ ಈಗ ಅಮ್ಮ ಅಷ್ಟಿಟ್ಟು ಮಿಸ್ ಕಾಡಂಗಿಲ್ಲ, ಹೇಳೋ ಕೆಲಸ ಅಷ್ಟೇ ಮಾಡ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಈ ಸಿನಿಮಾ ಹುಕ್ಕೆಲ್ಲಿ ಯಾವ ಗಳಿಗೆ? ಅವರು ಪರಿಚಯ, ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಅವ್ರಿಗೆ. ಯಾರು? ಅವ್ರ ಹೆಸರು ಮರ್ತು ಬಿಟ್ಟಿದ್ರು. ಮನೆಗೆ ಬಂದು ಹೋಗ್ತಿದ್ರು. ಹೌದು, ಚಂದಿದ್ದೀನಿ. ಇವ್ರು ಹೋಗಿ ಆ ಪಿಕ್ಚರ್ ಅಲ್ಲಿ ಸುಮ್ನೆ ಬನ್ನಿ ಅಂತ ಪೂಜೆ ಕರ್ಕೊಂಡೋದ್ರು. ಅಲ್ಲಿ ಜಲ್ದಿಗಿರಮ್ಮ ಅಂತ ಟೆಂಪಲ್ ಇದೆ ನೋಡಿ. ಯಾವ ಏರಿಯಾದಲ್ಲಿ? ಜಲಗೇರಮ್ಮ ಅಂತ. ಜಲಗೇರಮ್ಮ ಎಲ್ಲೋ ಕೇಳಿದೀನಿ. ಎಲ್ಲೇ ಇದೆ ಟೆಂಪಲ್, ಎಲ್ಲಿ ಮತ್ತಿಗೆರೆ. ಮತ್ತಿಗೆರೆಯಲ್ಲಿ, ಕರೆಕ್ಟ್ ಮತ್ತಿಗೆರೆಯಲ್ಲಿ. ಅಲ್ಲಿ ಆ ಟೆಂಪಲ್ ಅಲ್ಲಿ ಪೂಜೆ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ಬಿಟ್ರು. ನಿಮ್ಮಮ್ಮ ಪರ್ಮಿಷನ್ ಕೊಟ್ರಾ? ಅವರೇ ಕರ್ಕೊಂಡ್ ಬಂದ್ರು, ಅವ್ರನ್ನೇ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅಲ್ಲಿ ಮೇಕಪ್ ಹಾಕ್ಸ್ಬಿಡೋದ, ನಮ್ಮ ಅಮ್ಮನಿಗೆ ಪೂಸ್ಲಾಯಿಸಿ. ಆಮೇಲೆ ಅಲ್ಲಿ ಒಂದು ಪೂಜೆ ಶಾಟು. ಆಮೇಲೆ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗೋಯ್ತು. ಆಮೇಲೆ ಓಕೆ ಏನೋ ಮಾಡಿದ್ರು. ಆಮೇಲೆ ಯಾರೋ ಬಂದು ಅಮ್ಮನ್ಗೆ ಹೇಳಿರುತ್ತೆ, ನೋಡಿ ವಯಸ್ಸಾದವ್ರಂತ. ಅಮ್ಮನ್ ಬಂದು ಯಾವಗಳಿಗೆ ಹೇಗಿರುತ್ತೋ ಏನೋ, ಮಧ್ಯದಲ್ಲಿ ಬಾಯ್ ಹಾಕೋಕ್ ಹೋಗ್ಬೇಡಿ, ಇದು ಮಾಡಬೇಡಿ ಅಂತ. ಅಮ್ಮನಿಗೆ ಅದು ಆ ಮಾತು ಅವ್ರಿಗೆ ಏನು ಅನ್ನಿಸ್ತಾ ಏನೋ, ಶಿ ಕೆಪ್ಟ್ ಕ್ವೈಟ್ ಅಂತೆ. ಅದನ್ನ ನನಗೆ ಆಮೇಲೆ ಹೇಳಿದ್ರು, ಅಮ್ಮ ರಿವೀಲ್ ಮಾಡಿದ್ರು ನನಗೆ. ಅದೇನು ಅನ್ನಿಸ್ತು, ಯಾರೋ ಒಂದು ವಯಸ್ಸಾದವ್ರು ಬಂದು ಆ ರೀತಿ ಹೇಳಿದ್ರು. ಐ ಡೋಂಟ್ ನೋ ಇಸ್ ದಟ್. ಏನ್ ತಲೆಲಿತ್ತು ಅಂದ್ರೆ, ಈಗ ಆ ಏಜ್ ಅಲ್ಲಿ ಒಂದಷ್ಟು ಮಿಸ್ಚಿವಸ್ ಇರುತ್ತೆ, ಒಂದಷ್ಟು ತರಲೆ ಮಾಡೋ ತರ ಇರುತ್ತೆ, ಅಥವಾ ಏನೇನೋ ಹುಡುಗಾಟಿಕೆಗಳಿರ್ತವೆ. ಅದ್ಯಾವುದು ಇರ್ಲಿಲ್ವಾ? ಅಥವಾ ತುಂಬಾ ಡೀಸೆಂಟ್ ಒಬಿಡಿಯಂಟ್ ಹೆಣ್ಮಗಳ ನೀವು? ತುಂಬಾ ಡೀಸೆಂಟ್ ಮತ್ತೆ ಬೆಳಿತಾ ನಾನು ಡೀಸೆಂಟ್ ಒಬಿಡಿಯಂಟ್ ಆಗ್ಬಿಟ್ವಿ ನಾವೆಲ್ಲ. ನಮ್ಮ ಅಮ್ಮನಿಂದ ಅದೆಲ್ಲ ಬಂದಿದ್ದು ನಮ್ಗೆ, ಒಳ್ಳೆ ಸಂಸ್ಕಾರ ಇದ್ ಮಾಡಿ. ತುಂಬಾ ನಾಟಿ ಎಲ್ಲ ಚೈಲ್ಡ್ಹುಡ್ ಅಲ್ಲಿ ಇತ್ತು. ಆಮೇಲೆ ಬೆಳಿತಾ ವಿ ಆರ್ ವೆರಿ ಆ ತರ ಒಂದ್ ಇದ್ರಲ್ಲಿ ಬೆಳೆಸ್ಬಿಟ್ರು ನಮ್ಮಮ್ಮ ನಮ್ಮನ್ನ. ಸೊ ಯಾವುದೇ ಸಿನಿಮಾ ನೋಡದೇ ಇರೋ ಹುಡುಗಿ, ಸಿನಿಮಾ ಗಂಧ ಗಾಳಿ ಗೊತ್ತಿಲ್ಲದೆ ಇರೋ ಹುಡುಗಿ, ಸಡನ್ ಆಗಿ ಒಂದ್ ಸಿನಿಮಾ ಹೀರೋಯಿನ್, ಅದು ಬೆಡ್ರೂಮ್ ಶಾಟ್. ನಾಚಿಕೆ ನೋಡಿ. ಓ ಗಾಡ್.
ರಿಯಲಿ. ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜ್ ನೋಡಿ, ತಮಿಳು, ತೆಲುಗು. ನಿಮ್ ಮಾತೃಭಾಷೆ ತೆಲುಗು. ತೆಲುಗು ತುಂಬಾ ಜನಕ್ಕೆ ಅದು ಗೊತ್ತಿದೆ. ಆದ್ರೆ ಹೌದಾ? ಮೇಡಮ್ ಮಾತೃಭಾಷೆ ತೆಲುಗು, ಆದ್ರೆ ಕನ್ನಡ ಕಲ್ತ್ ಹೆಂಗ್ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಇವ್ರು ನಮ್ಮ ಹೆಣ್ಮಗಳು ಇಲ್ಲಿ ಅನ್ಸ್ಬಿಟ್ರು ನಾನು. ಕನ್ನಡ ಬಗ್ಗೆ ನಾವು ಅವಾಗ್ಲಿಂದಾನೇ ಪ್ರೇಮಿಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಒಂದು ಕನ್ನಡದವರೇ ಅನ್ಕೋಬೇಕು. ನಮ್ಮ ಹಾಗೆ ಅನ್ಕೊಂಡು ಡೆಫಿನೆಟ್ ಆಗಿ ವಿ ಆರ್ ವೆರಿ ಪ್ರೌಡ್ ಅಬೌಟ್ ಕನ್ನಡ. ಇದ್ರ ಬಗ್ಗೆ ಕನ್ನಡನೇ ಮೇಯ್ನು ನಮ್ಗೆ. ತೆಲುಗು ಇದ್ರೂ ಕನ್ನಡನೇ ಮಾತಾಡ್ತೀವಿ ಮನೆಯಲ್ಲಿ. ಬಟ್ ಅವಾಗೆಲ್ಲ ಈ ಸಿನಿಮಾದ ಕಥೆ ಅದೆಲ್ಲ ಕೇಳಲೇ ಇಲ್ವಾ ನೀವು? ಇಲ್ಲ, ಹೀರೋಯಿನ್ ಅಲ್ವಾ, ಮೇನ್ ರೋಲು. ಕರ್ಕೊಂಡು ಹೋದ್ರು, ಅಲ್ಲಿ ಇದ್ ಮಾಡಿದ್ರು ಅಷ್ಟೇ. ಯಾರೋ ಆ ರೀತಿ ಹೇಳಿದಕ್ಕೆ ಅಮ್ಮನ್ಗೆ ಏನೋ ತಡೆ ಆಯ್ತಂತೆ. ಸರಿ, ಶಿ ಕೆಪ್ಟ್ ಕ್ವೈಟ್. ಶೂಟಿಂಗ್ ಶುರುವಾಯ್ತು. ಹೆಂಗ್ ಅನಿಸ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಗಳೆಲ್ಲ? ಹೇಗೆ ಅದಲ್ಲ? ಅದೇ ಹೇಳಿದ್ನಲ್ಲ, ಅದೊಂದು ಶಾರ್ಟೇ ಇಬ್ರದ್ದು ಕಿತ್ತಾಡೋ ಸೀನ್. ಅದು ಚಾಚು ತಪ್ಪದೆ ಮಾಡಿದೆ, ಅವ್ರು ಹೇಳ್ಕೊಟ್ರು ಮಾಡಿದೆ ನಾನು. ಆಮೇಲೆ ನಂಗೆಲ್ಲ ಹೊಸದಲ್ವಾ, ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಬಿಡ್ತಿದ್ದೆ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಹೇಗೇನು ಅಂತ. ಆಯ್ತು, ಒಂದು ತಿಂಗಳೆಲ್ಲ ಆಯ್ತು. ಆಮೇಲೆ ಮುಗೀತು, ಶೂಟ್ ಎಲ್ಲ ಮುಗೀತು. ಮುಗೀತು. ಒಂದು 3 months ಇತ್ತೇನೋ ಅದ್ರಲ್ಲಿ. ಬಟ್ ಅದ್ರಲ್ಲಿ ನಮ್ದು ಒಂದು 10 days ಗ್ಯಾಪ್ ಅಲ್ಲಿ ಮಾಡಿ ಪೂರ್ತಿ ಫಿಲ್ಮ್ ಮುಗೀತು. ಎಲ್ಲ ಮುಗೀತು. ರಿಲೀಸ್ ಆಗ್ಲಿಲ್ಲ ಪಾಪ ಅವ್ರಿಗೇನು. ಪೂರ್ತಿ ಫಿಲ್ಮ್ ಮುಗಿದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಫಸ್ಟ್ ಫಿಲ್ಮ್. ಹೌದು, ಇರುತ್ತೆ. ಬಟ್ ಅದೇನಾಯ್ತು ಅಂದ್ರೆ, ಅಮ್ಮ ಆಮೇಲೆ ಬೇಡವೇ ಬೇಡ, ಈಗ ಎಜುಕೇಶನ್ ಮುಗಿಸು, ಅಟ್ಲೀಸ್ಟ್ ನೀನು ಒಂದು 10th ಆದ್ರೂ ಪಾಸ್ ಮಾಡಮ್ಮ, ನೆಕ್ಸ್ಟ್ಗೆ ಏನಾದ್ರು ಅಲ್ಲಿ. ಆಮೇಲೆ ಬೇಡ ಅಂದ್ಬಿಟ್ಟು ಯಾವುದು ಒಪ್ಕೊಳ್ಳಿಲ್ಲ. ಬಟ್ ಸಿನಿಮಾ ರಿಲೀಸ್ ಆಗ್ಲಿಲ್ಲ, ಬೇಜಾರಾಗ್ಲಿಲ್ವಾ ನಿಮ್ಗೆ? ಇಲ್ಲ, ನಮ್ಗೆ ಆತರ ಒಂದು ಇದಿದ್ರೆ ಏನಂದ್ರೆ, ಅಯ್ಯೋ ಫಿಲಮ್ ಬರ್ಲೇಬೇಕು ಹಾಗೆ ಹೀಗೆ ಅಂತ ಏನು ಇರ್ಲಿಲ್ವಲ್ಲ. ಆತರ ಏನ್ ಬೇಜಾರಿರ್ಲಿಲ್ಲ, ಎಕ್ಸೈಟ್ಮೆಂಟ್ ಇರ್ಲಿಲ್ವಾ? ಬಿಗ್ ಸ್ಕ್ರೀನ್ ಬರ್ತೀನಿ ನಾನು ಎಂತದು ನಮ್ಗೆ ಆ ಇದೇ ಇಲ್ಲ, ಆಸೆ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಗಾಳಿಗಂಧ ಗೊತ್ತಿದ್ರೆ ಅಲ್ವಾ, ಆತರ ಎಲ್ಲ ನಿಮ್ಗೆ ಒಂಥರ ಕ್ಯೂರಿಯಾಸಿಟಿ ಇರೋದು ಎಂತದು ಇಲ್ವಲ್ಲ ನಮ್ಗೆ. ಏನೋ ಮಾಡ್ದೆ ಆಯ್ತು, ಮರ್ತೆ ಬಿಟ್ಟೆ. ಆಮೇಲೆ 10th standard ಬಂದಾಗ ಸಿದ್ಧಲಿಂಗಿ ಅವರು ಆಫರ್ ಬಂತು ನನಗೆ, ಪ್ರೇಮ ಪರ್ವ. ಅದಕ್ಕೆ ಮುಂಚೆ ಒಂದು ಸಿನಿಮಾ ಬಂದಿರ್ಬೇಕಲ್ಲ ಇನ್ನೊಂದು? ಅದು ಮಧ್ಯದಲ್ಲಿ, ಇದು ಪ್ರೇಮ ಪರ್ವಕ್ಕೆ ಒಂದು 15 days ಅಷ್ಟೇ. 15 days ಅಷ್ಟೇ ಅದು. ಆ ಒಂದು ಗ್ಯಾಪಲ್ಲೇ ಮಾಡಿದ್ದು ಕಲ್ಲು ವೀಣೆ ನುಡಿಯಿತು ಅಂತ. ಕಲ್ಲು ವೀಣೆ ನುಡಿಯಿತು ಅದು ಬಂದು ವಿಷ್ಣು ಸರ್ ಸಿಸ್ಟರ್. ಕಲ್ಲು ವೀಣೆ ನುಡಿಯಕ್ಕೆ ಮುಂಚೆ ಒಂದು ಸಿನಿಮಾ ಬಂದಿರ್ಬೇಕಲ್ಲ ನಿಮ್ಗೆ? ಇಲ್ಲ ಸುಮ್ಮನೆ ಕೆದಕ್ತಾ ಇದ್ದೀನಿ ನಾನು. ಇಲ್ಲ ಯಾವ್ದು ಹೇಳಿ? ಐ ಹರ್ಡ್ ಒಂದು ಸಿನಿಮಾ ಕಾಲ್ಡ್ ಧನವಂತ. ಪ್ರೇಮ ಪರ್ವ ಆದ್ಮೇಲೆ ಅದು ರಿಲೀಸ್ ಆಗ್ಲಿಲ್ಲ ಅಲ್ವಾ? ಅದು ರಿಲೀಸ್ ಆಗಿಲ್ಲ. ಪ್ರೇಮ ಪರ್ವ ಆದ್ಮೇಲೆ ಕಲ್ಲು ವೀಣೆ ನುಡಿಯಿತು. ಅದು ಬಂದು ಟಿಪ್ಟು ರಘು ಅವರು ಒಂದು ಅಮ್ಮನ್ಗೆ ಫ್ಯಾಮಿಲಿ ಫ್ರೆಂಡ್. ಅವರು ಸೇಮ್ ಪ್ಲೇಸ್ ಅಲ್ಲಿ ನೈಬರ್ಸೇ ಆಗಿದ್ರು. ಅವರು ಬಂದು ಅವ್ರ ಪಿಕ್ಚರ್ಗೆ ವಿಷ್ಣು ಸಿಸ್ಟರ್ ಕ್ಯಾರೆಕ್ಟ್ರು. ಅಮ್ಮ ಬೇಡವೇ ಬೇಡ, ಮುಗಿಲೆ, ಅವಳ್ದು 10th ಮುಗಿಲಿ, ಇನ್ನೂ ಓದ್ತಿದ್ದಾಳೆ ಅಂತ ಹೇಳಿ ಇದು ಮಾಡಿದ್ರು. ಇಲ್ಲಮ್ಮ ಹೀಗೆ ಹಾಗೆ ವಿಷ್ಣು ಸಿಸ್ಟರ್ ಕ್ಯಾರೆಕ್ಟ್ರು ಹಾಗೆ ಹೀಗೆ ಅಂತ ಅವ್ರಿಗೆ ಇದು ಮಾಡಿ ಕರ್ಕೊಂಡು, ಅದು ಮಾತಾಡಿದ ನೆಕ್ಸ್ಟ್ ಡೇನೆ ಅವರೇ, ಯಾರು ಟಿಪ್ಟು ರಘು ಅವರೇ, ಸಿದ್ಧಲಿಂಗಿ ಅವರು ಫೋನ್ ಮಾಡಿ ಕೇಳಿದ್ದಾರೆ, ಈ ಥರ ನಿಮ್ಮ ಪಿಕ್ಚರಲ್ಲಿ ಮಾಡಿದಾರಲ್ಲ, ಹುಡುಗಿನ ಕರ್ಕೊಂಡು ಬನ್ನಿ ಅಂತ. ಬಟ್ ನಿಮಗೆ ವಿಷ್ಣು ಸರ್ ಯಾರು ಅಂತ ಗೊತ್ತಿತ್ತು? ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಯಾರು ಅಂತ ಗೊತ್ತಿತ್ತು? ಎಂಥದ್ದು ಇಲ್ಲ. ಎಂಥದ್ದು ನಮ್ಗೆ ಯಾವ್ದು ಇಂಡಸ್ಟ್ರಿ ಬಗ್ಗೆ, ಚಿತ್ರರಂಗದ ಬಗ್ಗೆ ಎಂಥದ್ದು ಗೊತ್ತಿಲ್ಲ. ಒಂದು ಗಾಳಿ ಗಂಧನೇ ಗೊತ್ತಿಲ್ಲ ನಮ್ಗೆ. ಆಮೇಲೆ ನಂತರ ವಿಷ್ಣುವರ್ಧನ್ ಅಂದ್ರೆ ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಇವರು ಅಂತಲ್ಲ. ಆಗ ನಾಗರ ಹಾವು ಎಲ್ಲಿ ನೋಡ್ತಿದ್ವಿ, ಯಾವ ಫಿಲಮ್ ಎಂಥದ್ದು ಇಲ್ಲ. ರಿಯಲಿ ನಮ್ಗೆ ಎಂಥದ್ದು ಅದ್ರ ಬಗ್ಗೆನೇ ಗೊತ್ತಿಲ್ಲ, ಈ ಪಿಕ್ಚರ್ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ. ಒಂದು ನನಗೆ 10th ಆದ್ಮೇಲೆ ಇರ್ಬೇಕು, ಶಂಕರ್ ನಾಗ್ ಅವ್ರದ್ದು ಅವ್ರ ಫ್ಯಾನ್ ಆದೆ ನಾನು. ಅದೇ ಇಂಡಸ್ಟ್ರಿಗೆ ಬಂದ್ಮೇಲೆ ಅದೆಲ್ಲ. ಬಟ್ ಫಸ್ಟ್ ವಿಷ್ಣು ಸರ್ ಮೀಟ್ ಮಾಡಿ ಕಲ್ಲು ವೀಣೆ ನುಡಿಯಿತು ಮಾಡಿದ್ರಲ್ಲ, ಅವಾಗ ಮುಖಾಮುಖಿ ತಂಗಿ ಪಾತ್ರ, ಅಣ್ಣ ತಂಗಿ ಪಾತ್ರ. ಅವಾಗ ವಿಷ್ಣು ಸರ್ನ ಸೆಟ್ ಅಲ್ಲಿ ಹೆಂಗಿರ್ತಾರ ನೋಡಿರ್ತೀರಿ, ಮತ್ತು ಬೇರೆಯವ್ರೆಲ್ಲ ಹೆಂಗೆ ಟ್ರೀಟ್ ಮಾಡ್ತೀರ ನೋಡ್ತಿರ್ತೀರಿ. ನೀವಾಗ 10th standard ಹುಡುಗಿ, ಏನು ತಲೆಯಲ್ಲಿ ಏನು ನೋಡ್ತಾ ಇತ್ತು? ನನಗೊಂಥರ ಕ್ಯೂರಿಯಾಸಿಟಿ. ಇವರೆಲ್ಲ ಅಬ್ಸರ್ವ್ ಮಾಡ್ತೀವಿ. ಜಯಂತಿ ಅಮ್ಮ ಇದ್ರು, ಆರತಿ ಅಮ್ಮ ಇದ್ರು, ವಿಷ್ಣುವರ್ಧನ್ ಇದ್ರು, ಎಲ್ಲನೂ ಅಬ್ಸರ್ವ್ ಮಾಡೋದು. ಬಟ್ ಅವ್ರ ಜೊತೆನೂ ಅಷ್ಟೇ, ವಿಷ್ಣು ಸರ್ ಅವಾಗಲೇ ಹೇಳೋರು, ಎಷ್ಟು ಚೆನ್ನಾಗಿ ಡೈಲಾಗ್ಸ್ ಮಾತಾಡ್ತಾಳೆ ಇವಳು, ವೆರಿ ನೈಸ್ ಅಂತೆಲ್ಲ. ನನಗೆ ಏನು ಕುಡ್ಕೊಬಂದ್ಬಿಡ್ತೀಯ, ಬೋನಿಟ ಕುಡಿತೀಯ ಬೆಳಗ್ಗೆ ಹೊತ್ತಿದ್ದು, ಇಷ್ಟು ಚೆನ್ನಾಗಿ ಮೆಮೊರಿ ಪವರ್ ಇದೆ ನಿನಗೆ ಅಂತೆಲ್ಲ ಆವಾಗಲೇ ನನ್ನನ್ನು ಚುಡಾಯಿಸೋರು. ಅದಾಗಿತ್ತು. ನನಗೆ ತುಂಬ ಗ್ಯಾಪ್ ಸಿಗಲಿಲ್ಲ, ಕಲ್ಲು ವೀಣೆ ಆಗಿದ ತಕ್ಷಣ ಪ್ರೇಮ ಪರ್ವ ಆಗಿದ್ದೆ. ಐ ನೆವರ್ ಟರ್ನ್ ಬ್ಯಾಕ್. ಬಿಗ್ ಬ್ರೇಕ್ ಅದು. ಐ ನೆವರ್ ಟರ್ನ್ ಬ್ಯಾಕ್ ಅಂತೀನಿ. ರಿಲೀಸು ಆಗ್ಲಿಕ್ಕಿಲ್ಲ, ಅದು ಶೂಟಿಂಗ್ ಮುಗ್ದಿದ ತಕ್ಷಣನೇ ಐ ಸ್ವಿಚ್ ಆನ್ ಅದರ್ ಮೂವೀಸ್. ಅಲ್ಲಮ್ಮ, ಯಾರ್ ಗರಡಿ ಅದು?
ಸಿದ್ಧಲಿಂಗಯ್ಯನವರ ಗರಡಿಯಲ್ಲಿ ಪಳಗಿದ ಯಾವುದೇ ನಟ ನಟಿಯರು ಹೇಗ್ ಬೆಳೆದ್ರು ಅಂತ ನಾವೆಲ್ಲ ನೋಡಿದೀವಿ. ಪ್ಲೀಸ್ ಹೇಳ್ಬೇಕು ನೀವೀಗ ಪ್ರೇಮ ಪರ್ವ ಸಿದ್ಧಲಿಂಗಯ್ಯನವರ ಗರಡಿ. ಅವರು ನನಗೆ ಇವರು ಚಿಟ್ಟೂರ್ ರಘು ಜ್ಞಾಪಕ ಇದೆ. ಈಗ ಎಷ್ಟು ವರ್ಷದಿಂದ ತಗೊಂಡು ಹೋಗ್ತಿದ್ದೀರ ನನ್ನ. ಈಗ ನೀವು ಫ್ಲಾಶ್ ಬ್ಯಾಕ್ ಕೆಲವೊಂದು ಮರೆಯೋಕ್ಕೂ ಚಾನ್ಸಸ್ ಇರುತ್ತೆ. ನೋಡೋಣ ಎಷ್ಟರ ಮಟ್ಟಿಗೆ ನನಗೆ ನೆನಪಿದೆಯೋ. ಕರ್ಕೊಂಡು ಹೋದ್ರು ಅವ್ರ ಮನೆಗೆ. ನಾನು ನನ್ನ ತಾಯಿ ಇಬ್ರು ಹೋದ್ವಿ. ಬೆಲ್ ಮಾಡಿದ್ವಿ. ಪಕ್ಕದಲ್ಲಿ ಬ್ಲ್ಯಾಕ್ ಹುಡುಗ ನಿಂತಿದ್ದ. ಅವ್ರು ನೋಡಿದ್ವಿ. ಅಂದ್ಕೊಂಡೆ ನಾನು, ಓ ಅವ್ರ ಮಗನೋ ಯಾರೋ ಇರಬೇಕು ಅಂತ. ತುಂಬ ಹೃದಯವಂತಿಕೆಯಿಂದ ನನಗೆ ಇನ್ವೈಟ್ ಮಾಡಿದ್ರು ಒಳಗೆ. ಗೆಸ್ ಮಾಡ್ಲಾ? ಮುರಳಿ ನಿಜವಾಗ್ಲು ಇಸ್ ವೆರಿ ಡೌನ್ ಟು ಅರ್ತ್. ಇವಾಗಲೂ ನನಗೆ ಅದು ಚಿತ್ರ ನೆನೆಸ್ತಿದ್ರೆ ಎಷ್ಟು ವಿನಯತೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಇನ್ವೈಟ್ ಮಾಡಿ ಒಳಗೆ ಕರ್ಕೊಂಡು ಹೋದ್ರು. ಇವಾಗಲೂ ನೆನಪಿದೆ. ಯಾಕೆಂದರೆ ಈಗ ಇದ್ದಿದ್ರೆ ನಮ್ಗೆ ಇಷ್ಟೆಲ್ಲ ಅದು ಮರ್ಕೊಳಿಸ್ತಿರ್ಲಿಲ್ಲ. ಆ ನೆನಪು ಅವನ್ನ ಮಿಸ್ ಮಾಡ್ಕೊಂಡ್ವಿ. ಮೊದಲನೇ ಹೀರೋ ನನಗೆ. ಹೌದು. ಓಕೆ, ಡೋರ್ ತೆಗೆದ್ರು ಕರ್ಕೊಂಡು ಹೋದ್ರು. ಆಮೇಲೆ ಗೊತ್ತಾಯ್ತು ನನಗೆ. ಸೆನ್ಸ್ ಆನ್ ಯುವರ್ ಐಸ್. ರಿಯಲಿ ಸ್ವೀಟ್ ಮೆಮೊರೀಸ್. ಅವ್ರನ್ನ ಮೀಟ್ ಮಾಡಿದ್ದು ಅದು ನೋಡಿ ಎಷ್ಟು ನೆನಪುಗಳು ಹೆಂಗೆ ನಮ್ಮನ್ನು. ಯಾಕೆಂದರೆ ಅನುಭವಿಸಿರ್ತೀವಿ ನಾವು ಅಲ್ವಾ. ಅದು ಹೇಳೋದೊಂದಿದು, ನಾವು ಅನುಭವಿಸಿರೋದನ್ನ ಹೇಳೋವಾಗ ನಮ್ಗೆ ಫೀಲ್ ಆಗುತ್ತೆ. ಅದು ನೀವು ನೋಡ್ಬೋದು ಅದನ್ನ ಅಲ್ವಾ. ಕ್ಲಿಯರ್ಲಿ ನಿಮ್ ಕಣ್ಣಲ್ಲಿ ಗೊತ್ತಾಗ್ತಿದೆ ನಂಗೆ ಆ ಭಾವ. ಎಂತ ಹುಡುಗ, ಎಂತ ಜೆಂಟಲ್ಮನ್ ಅವನು ಅಂತ ನಿಮ್ ಫೀಲ್ ಮನಸ್ಸಲ್ಲಿ ಬರ್ತಿದೆಯಲ್ಲ, ನಂಗೆ ಗೊತ್ತಾಗ್ತಿದೆ. ಯಾವ ಒಂದು ದೊಡ್ಡತನನೂ ಇಲ್ಲಪ್ಪ. ಎಷ್ಟು ಡೌನ್ ಟು ಅರ್ತ್ ಅಂದ್ರೆ ಅವರಲ್ಲೇ ನಾನೆಲ್ಲ ಕಲ್ತಿದ್ದು. ಅದಕ್ಕೇನು ನನಗೆ ಅದೇ ಒಂದು ಇದು ಇವಾಗ್ಲೂ ಬಂದಿದೆ. ಎಲ್ಲಿ ಇಷ್ಟು ಇದಾದ್ರೂ ನನ್ಗೆ ನಾನು ಆ ಒಂದು ಹೆಡ್ ವೇಟು ಇಲ್ಲ, ಆ ಒಂದು ಇದು ಇಲ್ಲ. ಯಾಕೆಂದ್ರೆ ನನ್ಗೆ ಅಲ್ಲೇ ಸ್ಕೂಲ್, ಅದು ಸಿದ್ಧಲಿಂಗ ಅವ್ರದ್ದೇ ಸ್ಕೂಲ್. ರಿಯಲಿ ನಮ್ಮ ಮನೆಯಲ್ಲೂ ಅದೇ ಥರ ಸಂಸ್ಕಾರ ಹೋಗಿತ್ತು. ಅದು ಒಳ್ಳೆ ಸಂಸ್ಕಾರನೇ ಸಿಕ್ತು ನನಗೆ. ಸಿದ್ಧಲಿಂಗ ಅವರ ಒಂದು ಬ್ಯಾನರು ಹೋದೆ, ಸಿದ್ಧಲಿಂಗ ಅವ್ರನ್ನ ಮೀಟ್ ಮಾಡಿದೆ. ಅವರು ಅಷ್ಟೇ ಎಷ್ಟು ಕಾಮನಾಗಿ ಒಂದು ಪಂಚೆ ಇಟ್ಕೊಂಡು ಸಿಂಪಲ್ ಆಗಿ ಕರೆದ್ರು, ಖುಷಿಯಾಗಿ ಇನ್ವೈಟ್ ಮಾಡಿದ್ರು ನನ್ನ. ಹೋಗಿ ಕೂತ್ಕೊಂಡು ಎಲ್ಲ ವಿಚಾರಿಸಿದ್ರು, ಏನು ಮಾಡ್ತಿದ್ಯಾ ಅಂತೆಲ್ಲ. ಆಮೇಲೆ ಏನು ಅನ್ಲಿಲ್ವಾ? SSLC ಹುಡುಗಿ ಎಂತ ಅವ್ರಿಗೆ ಅದೇ ಬೇಕಾಗಿತ್ತು. ಅದೇ ಏಜಲ್ಲೇ ಬೇಕಾಗಿತ್ತು. ಅದಕ್ಕೆ ಅವ್ರು ಕರೆಸಿದ್ದು. ಆ ಒಂದು ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಈ ಜರ್ನಿ. ಇದು ನ್ಯೂ ಜನ್ರೇಷನ್. ಮುಂಚೆ ಎಲ್ಲ ತುಂಬಾ ಹೀರೋಯಿನ್ ದೊಡ್ಡವರು ಆ ಥರ ಇತ್ತು. ಇಲ್ಲಿ ಬಂದು 16 years. ಅವಾಗೆ ಪ್ರೇಮ ಪರ್ವ ಟೈಮಲ್ಲಿ, ಅದಕ್ಕೆ ಮುಂಚೆ ಯಾವುದೋ ಒಂದು ಬಂದಿತ್ತು ಇದೇ ಥರ ಒಂದು ಯಂಗ್ ಜನ್ರೇಷನ್. ಅರ್ಜುನ್ ಸರ್ಜಾ ಅವ್ರು ಯಾವುದೋ ಮಾಡಿದ್ರು, ಪುಟಾಣಿ ಏಜೆಂಟ್ 1 2 3 ಅನ್ನೋ ಆ ಥರ ಒಂದು ಆಗ್ತಾನೆ ಸ್ಟಾರ್ಟ್ ಆಗಿತ್ತು ಆ ಒಂದು ಜರ್ನಿ. ಹೊಸ ಅಲೆ. ಹಾಗಾಗಿ ನನಗೆ ಅದು ಆ ಪಿಕ್ಚರಲ್ಲಿ ನನಗೆ ಬಂದರು, ಮಾತಾಡ್ಸಿದ್ರು ಎಲ್ಲ. ಸರಿಮ್ಮ ನೆಕ್ಸ್ಟ್ ಡೇ ಬಾ, ಫೋಟೋ ಸೆಷನ್ ಇದೆ ನಿಮಗೆ ಮಾಡಬೇಕು. ಸರಿ ಬಂದೆ. ವಿತೌಟ್ ಮೇಕಪ್ ಅವರು ನಮಗೆ ಫೋಟೋಸ್ ಇದು ಮಾಡಿದ್ದು. ನಾನು ಹೆಂಗೆ ಬಂದಿದ್ನ ಹಂಗೆ. ಬಟ್ ಇವ್ರು ಪ್ರಗತಿ, ಅವ್ರ ಹೆಸರು ಪ್ರಗತಿ ಸ್ಟುಡಿಯೋ ಅಂತಿತ್ತು ಅವಾಗ. ಅವ್ರ ಹೆಸರು ಮೊನ್ನೆ ನೆನಪಿತ್ತು. ಈಗಲೂ ಅಶ್ವಥ್, ತುಂಬ ಫೇಮಸ್ ಅವರು. ಅವರೇ ಎಲ್ಲರಿಗೂ ಫೋಟೋಗ್ರಾಫ್ ಇದು ಮಾಡ್ತಾ ಇದ್ದಿದ್ದು ಅವರು. ಅವರು ಬಂದು ನಮಗೆ ಫೋಟೋಸ್ ಎಲ್ಲ ಫೋಟೋ ಸೆಷನ್ ಮಾಡಿದ್ರು. ಒಂದೊಂದು ಫೋಟೋ ಹೇಗಿದೆ ಅಂದರೆ ಅವರು ನಿಂತು ತೆಗ್ಸಿದ್ದು ಸಿದ್ಧಲಿಂಗ ಅವರು ಎಕ್ಸ್ಪ್ರೆಷನ್ಸ್. ನನಗಿದೇ ಎಕ್ಸ್ಪ್ರೆಷನ್ ಬೇಕು, ಇದೇ ಭಯ ಪಡೋದು, ಶಾಕಲ್ಲಿ, ಅಳೋದ್ರಲ್ಲಿ ಎಲ್ಲ ಎಷ್ಟು ಪಟ 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 ಅಂತ ಕೊಟ್ಟೆ ನಾನು. ನಿಮ್ಗೆ ಹೆಂಗೆ ಬಂತು? ಐ ಡೋಂಟ್ ನೋ, ಅದು ನಾನು ಕೇಳಬೇಡಿ, ಅದು ಮೇಲಿಂದಾನೆ ಅನ್ಸುತ್ತೆ. ಬಿಕಾಸ್ ಏನೋ ಅನುಭವ ಇಲ್ಲ, ಅಂಥದ್ದು ಇಲ್ಲ. ಅವ್ರು ಹೇಳೋದು ನಂಗೆ ನ್ಯಾಚುರಲ್. ನಾನು ಇನ್ವಾಲ್ವ್ ಆಗ್ತಿದ್ದೆ ನಾನು ನ್ಯಾಚುರಲ್ ಆಗಿ ಇನ್ವಾಲ್ವ್ ಆಗ್ತೀನಿ ನಾನು. ಯಾವ್ದು ಏನೇ ಹೇಳಿದ್ರು, ಈಗ ಒಂದು ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರಲ್ಲಿ ನಾನು ಇನ್ವಾಲ್ವ್ ಆಗಿ ಹೋಗ್ತೀನಿ. ಅವಾಗ ತಾನಾಗೇ ಬರುತ್ತೆ. ಅದು ನನ್ನ ಅನುಭವ ಆಯಿತು. ಡೀಪಾಗಿ ನೀವು ಎಷ್ಟು ಇನ್ವಾಲ್ವ್ ಆಗ್ತಿರೋ ನೀವು ಅದೇ ಆಗ್ತೀರಾ, ಅವಾಗ ನ್ಯಾಚುರಲ್ ಆಗಿ ಬರುತ್ತೆ ಆ್ಯಕ್ಟಿಂಗ್. ಏನಂದ್ರು ಸಿದ್ಧಲಿಂಗ ಸರ್? ಈಗೇನೆ ಬೇಕು ನಮಗೆ ಅಂತ. ಅಶ್ವಥ್ ಅವ್ರ ಬಾಯಲ್ಲಿ ಕೇಳಬೇಕು ನೀವು. ಎಷ್ಟು ಜನ ಫೋಟೋ ಸೆಷನ್ ಮಾಡಿದ್ದಾರೆ, ಅದರಲ್ಲಿ ನನ್ನ ಸೆಲೆಕ್ಟ್ ಆಗಬೇಕು ಅಂದರೆ ದೇವ್ರದ ಒಂದು ನಿರ್ಣಯ ಆಯ್ತಾ ಏನೋ ಅಲ್ವಾ. ನಾವು ಇವತ್ತಿನ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಮಾತಾಡ್ತೀವಲ್ಲ, ಆ ಕಾಲಕ್ಕೆ ಮಾತಾಡೋದಾಗಿದ್ರೆ ಸಿದ್ಧಲಿಂಗಯ್ಯನವರ ಪ್ರೇಮ ಪರ್ವ ಸಿನಿಮಾದ ಈ ನಾಯಕಿ ಫೋಟೋಶೂಟ್ ಆದ ತಕ್ಷಣ ಆ ಫೋಟೋಸ್ ಎಲ್ಲ ಫುಲ್ ವೈರಲ್. ಸೊ ಇಂಡಸ್ಟ್ರಿಗೆ ಒಂದು ಹೊಸ. ನನ್ಗೆ ಇವಾಗಲೂ ನೆನಪಿದೆ, ಈ ಲಂಕೇಶ್ ಪತ್ರಿಕೆಯಲ್ಲಿ ದಿನ ಬೆಳಗ
ದಿನ ಬೆಳಗಾದ ರಾತ್ರಿ ತಾರೆ ಕಳೆದು ಬೆಳಗಾಗೋದ್ರೊಳಗೆ. ಬೆಳಗಾಗೋದ್ರೊಳಗೆ ತಾರೆ ಆದ ಭವ್ಯ ಅಂತ ಆ ಟೈಟ್ಲು. Wow. ಯಾ ದಿನ ಬೆಳಗಾಗೋದ್ರೊಳಗಾಗಿ ತಾರೆ ಆಗೋದ್ರು ಅಂತ. ಆಗ ಸತ್ಯ ಅಂತಿದ್ರು ಒಬ್ರು, Okay. ಸತ್ಯ ಇನ್ನೊಬ್ರು ಯಾರೋ ಇದ್ರು ಲಂಕೇಶ್ ಪತ್ರಿಕೆಯಲ್ಲಿ. Okay. ಅವಾಗ ತುಂಬಾ ಫೇಮಸ್ ಇತ್ತು ಲಂಕೇಶ್ ಪತ್ರಿಕೆ. ಹೌದು ಕರೆಕ್ಟ್. ಅವಾಗ ಇಟ್ ಈಸ್ ಎ ಗುಡ್ ಜರ್ನಿ. ಫಸ್ಟ್ ಎಕ್ಸ್ಪೀರಿಯನ್ಸೇ ಒಂಥರ ಪಾಸಿಟಿವ್, ಅದ್ಭುತವಾಗಿತ್ತು ಬಿಡಿ. ಭವ್ಯವಾಗಿತ್ತು. ಭವ್ಯವಾಗಿ ಅದ್ಭುತವಾಗಿ. ಈ ಭಾರತೀ ದೇವಿ ಇದಲ್ಲ, ಈ ಭವ್ಯ ಮಾಡಿದವ್ರು ಯಾರು? ಆ ಕ್ರೆಡಿಟು ಪ್ರಕಾಶ್ ಅವ್ರಿಗೆ ಹೋಗ್ಬೇಕು. ನನ್ನ ಡಾಕ್ಟರ್ ದೇವೋಭವ ಮಾಡಿದ್ರಲ್ಲ ಅವ್ರಿಗೆ ಹೋಗ್ಬೇಕು. ಓ, ಆ ಫಸ್ಟ್ ಸಿನಿಮಾದಲ್ಲೇ ಭವ್ಯ ಆಗೋಗಿದ್ರೆ. ಅವ್ರು ಭವ್ಯ ಅಂತ ಇಟ್ಬಿಟ್ಟು ಯಾಕೆ ಭಾರತಿ ಇತ್ತಲ್ಲ ಅದು ಭಾರತೀಯಮ್ಮ ಇನ್ನೊಬ್ರು ಇದ್ರು ಅಂತನಾ? ಭಾರತಿ ಅಂತ ಬಹಳಷ್ಟು ಜನ ಇದ್ದಾರೆ. ಹಾ. ನೀವು ಆತನೂ ಇರ್ಲಿಲ್ಲ ಅವ್ರಿಗೆ ಮೈಂಡ್ ಅಲ್ಲಿ. Okay. ಬಟ್ ಈ ಹೆಸರು ಇಡೋಣ ಅಂತ Because ಭಾರತೀಯಮ್ಮ ತುಂಬಾ ಫೇಮಸ್ ನಟಿ ಆಗ, ಹೌದೌದು ತುಂಬಾ ಸೆಟಲ್ ನಟಿ ಆಗ. ಹೌದೌದು. ಕರೆಕ್ಟ್. ಬಟ್ ಇವರು ಆ ಹೆಸರು ಹೇಳಕ್ಕೆ ನಮ್ಗೆ ಒಂದು ವಾರ ಟೈಮ್ ಕೊಟ್ರು. ನಮ್ಗೆ ಅಷ್ಟು ಸ್ಪೆಷಲ್ ಆಗಿ ಹೆಸರನ್ನ ಸೃಷ್ಟಿ ಮಾಡಿ ಅವರು ಒಂದು ಸೀಕ್ರೆಟ್ ಆಗಿಟ್ಟು ಇದ್ ಮಾಡೋದು. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆಲ್ ಕ್ರೆಡಿಟ್ಸ್ ಗೋ ಟು ಪ್ರಕಾಶ್. ಸೊ ಬೆಳ್ಳಿ ತೆರೆಗೆ ಭವ್ಯವಾಗಿ ಎಂಟ್ರಿ ಕೊಟ್ರಿ. ಓಕೆ, ಪ್ರೇಮ ಪರ್ವ ಶೂಟಿಂಗು ಆಯ್ತು. ಶೂಟಿಂಗ್ ಫಸ್ಟ್ ಮೊದಲನೇ ಸೀನು ನಮ್ಗೆ ಮಲ್ಲೇಶ್ವರ ರಾಘವೇಂದ್ರ ಟೆಂಪಲ್ ಅಲ್ಲಿ ನಂದು ಒಳ್ಳೇದು ರಾಯರ ಅನುಗ್ರಹದ್ದು ಸೀನಲ್ಲಿ ದೊಡ್ಡಣ್ಣ ನಾನು ಅವರು ಬಂದು ದೊಡ್ಡಣ್ಣ ಹೊಡಿಯೋದೇ ಏನೋ ಮುರಳಿಗೆ ಯಾಕೆ ಮದುವೆ ಆಗ್ತೀವಲ್ಲ ಅಂತ. ಅವ್ರು ಚೇಂಜ್ ಆಗಿರ್ತಾರೆ. ಅಷ್ಟು ದೊಡ್ಡ ಶ್ರೀಮಂತ ಹುಡುಗ ನನ್ನ ಒಂದು ಸಿಂಪ್ಲಿಸಿಟಿಗೆ ಮರಳಾಗಿ ಅವ್ನು ಲವ್ ಮಾಡಿ ಮದುವೆ ಮಾಡ್ಕೊಳಕ್ ಬಂದ್ಬಿಟ್ಟಿರ್ತಾರೆ. ಅವ್ರು ಬಂದು ಹೊಡಿಯೋ ಸೀನ್ ಅವ್ರಿಗೆ ರಿಯಲ್ ಆಗಿ ಅವ್ರಿಗೆ ಏಟ್ ಬಿದ್ದುಬಿಡ್ತು ಕಣ್ಣಿಗೆ ಮುರಳಿಗೆ ಅವಾಗ. ಆ ಥರ ಒಂದು ಸೀನು ತುಂಬ ಚೆನ್ನಾಗಾಯಿತು. ಅದು ಯಾವಾಗ ಇವತ್ತು ಬೆಳಗ್ಗೆ ನಾನು ಒಂದು 4-5 ಗಂಟೆ ಎದ್ದಿರ್ಬೋದು. ಮೇಕಪ್ ಹಾಕಿ ಲೊಕೇಶನ್ಗೆ ಹೋಗಿದ್ದೀವಿ 7 o'clock ಎಲ್ಲ. ಅವ್ರದ್ದೆಲ್ಲ 7 o'clock ಕಾಲ್ ಶೀಟ್ ಮಾಡಲೇಬೇಕು. ಟೇಕ್ ಆಗ್ತಿದ್ ಬೆಳಗ್ಗೆ 7 o'clock ನೀವು ಅಲ್ಲಿ ಇರಬೇಕು ಲೊಕೇಶನ್. ಅಷ್ಟೊತ್ತಿಗೆ ನಾವು 4 ಗಂಟೆಗೆ ಎದ್ದು ರೆಡಿಯಾಗಿ ಮೇಕಪ್ ಆಗಿ ಸ್ಪಾಟಲ್ಲಿ ಇರಬೇಕಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು 4 o'clock ವರೆಗೂ ನಡೀತು ಶೂಟಿಂಗ್. ಏನು 24 hours. ನನಗೆ ಹೇಗೆ ಇರಬೇಡ, ನನಗೆ ಅಭ್ಯಾಸ ಇಲ್ಲ, ಎಂಥದ್ದು ಇಲ್ಲ. ಅದು ಬಂದು ಮನೇಲಿ ಮಲಗಿದ್ವಾ ಇಲ್ಲ, 1 hour ಸ್ನಾನ ಮಾಡ್ಕೊಂಡು ಮತ್ತೆ ಹೋಗಿದ್ದು ಶೂಟಿಂಗ್. ಮತ್ತೆ ಶೂಟಿಂಗು. ಓ ಗಾಡ್, ಈ ಥರ ನಮಗೆ ಹಾರ್ಡ್ಲಿ ನಾವು ಮಲಗ್ತಾ ಇದ್ದಿದ್ದು 1 hour 2 hours ಅಷ್ಟೇ. 3 months ಶೂಟು. ಸಿದ್ಧಲಿಂಗ ಅವ್ರ ಪಿಕ್ಚರ್ ಅಂದರೆ ಎಲ್ಲರೂ ಭಯ ಪಡ್ತಾರೆ ನೋಡಿ. ಆನ್ ಸ್ಕ್ರೀನ್ ನಮ್ಗೆ ಏನೂ ಗೊತ್ತಾಗಲ್ಲ ಏನು, ಬಟ್ ಕ್ಯಾರೆಕ್ಟ್ರು ಹಂಗೆ ಇತ್ತು ಬಿಡಿ. ನಂದು ಒಂದು ಪೂರ್ ವಿಲೇಜ್ ಕ್ಯಾರೆಕ್ಟರ್ ಅದು. ಹಾಗಾಗಿ ಕ್ಯಾರೆಕ್ಟ್ರು ಅದು ಹಾಗೆ ಇತ್ತು. ಒಂಥರ ಸೆಂಟಿಮೆಂಟ್ ಕ್ಯಾರೆಕ್ಟ್ರು. ಬ್ಯೂಟಿಫುಲ್ ಆಗಿತ್ತು. ಎಲ್ಲರ ಮನಸ್ಸಲ್ಲಿ ಉಳಿದ್ಕೊಬಿಟ್ಟೆ ನಾನು. ಒಂದು ದೊಡ್ಡ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಅದು. ಇಡೀ ಕರ್ನಾಟಕದ ಮನೆಯ ಮಾತಾಗಿದ್ದು ಪ್ರೇಮ ಪರ್ವದ ಮೂಲಕ. ಅದು ಪ್ರಜಾಮಾತದಲ್ಲಿ BL ವೇಣು ಅವರ ಸ್ಟೋರಿ ಆಗಿ ಬರ್ತಾ ಇತ್ತು. ಎವ್ರಿ ವೀಕ್ ಬರ್ತಿತ್ತು. ಆಗ್ಲೇ ಜನಗಳು ಅದಕ್ಕೆ ಫಿದಾ ಆಗ್ಬಿಟ್ಟಿದ್ರು. ಅಷ್ಟು ಹೆಸರಾಗೋಗಿತ್ತು ಆ ಒಂದು ಇದು. ಬಟ್ ಅದರಲ್ಲಿ ಡೆತ್ ಆಗೋಗುತ್ತೆ ಆ ಸ್ಟೋರಿಯಲ್ಲಿ. ಬಟ್ ಇವರು ಹ್ಯಾಪಿ ಎಂಡಿಂಗ್ ಮಾಡಿದ್ರು. ಯಾರೋ ನಮ್ಮ ಸಿದ್ಧಲಿಂಗ ಸರ್ ಹ್ಯಾಪಿ ಎಂಡಿಂಗ್ ಮಾಡಿದ್ರು ಲಾಸ್ಟಲ್ಲಿ. ಅದರಿಂದ ನಾನು ಚಿತ್ರ ಇನ್ನೂ ಯಶಸ್ವಿ ಕಾಣ್ತು. Do you remember release day? ನೀವು ನೋಡಿದ್ದು ನೆನಪಿದ್ಯಾ? ಇಲ್ಲಪ್ಪ, ನೀನು ನಂಬ್ತೀರಾ ನೀವು? ಅಷ್ಟರಲ್ಲಿ ನಾನು ಬೇರೆ ಪಿಕ್ಚರಲ್ಲಿ ಬಿಸಿ ಆಗ್ಬಿಟ್ಟೆ. ಇಲ್ಲ ಆಕ್ಟ್ ಮಾಡ್ತಿದ್ದೀರಿ, ಇಲ್ಲ ಅಷ್ಟರಲ್ಲಿ ನಾನು ಪ್ರೇಮ ಜ್ಯೋತಿ, ಧನವಂತ, ಪ್ರಳಯ ಅಂತಾಗ ಹೀಗೆ ಸಾಲುಗಟ್ಲೆ ನಾನು ಹೇಳಿದ್ನೆ ಇದು ಪಿಕ್ಚರ್ ಶೂಟ್ ಅಷ್ಟೇ. ಅದು ಸೈಮಲ್ಟೇನಿಯಸ್ಲಿ ಅನುಭವ ಬಂದ್ಬಿಡ್ತು ನನಗೆ ಮಧ್ಯದಲ್ಲಿ. ಅನಂತ್ ನಾಗ್ ಸರ್ದು ಇಲ್ಲ, ಇವರು ಅನುಪಮ ಅಲ್ಲಪ್ಪ, ಕಾಶಿನಾಥ್ ಸರ್. ಓಕೆ, ಕಾಶಿನಾಥ್ ಸರ್ ಈ ಪ್ರೇಮ ಪರ್ವ ಟೈಮಲ್ಲೇ ಏನ್ ಮಾಡಿದ್ರು, ಸ್ವಲ್ಪ ಹಿಂದೆ ಮುಂದಾಗಿ ಅಗ್ರಿಮೆಂಟ್ ಆಗೋಗಿತ್ತು ನನಗೆ. ಕಾಶಿನಾಥ್ ಅವ್ರ ಪಿಕ್ಚರ್ ಅನುಭವಗೆ ಅನುಭವ ಅಭಿನಯ ಮಾಡಿದ್ರು. ಹೌದು, ನನ್ಗೆ ಅಗ್ರಿಮೆಂಟ್ ಎಲ್ಲ ಆಗೋಗಿತ್ತು. ಅವರು ಸಾಗರದ ಆಚೆ 1 month ಅಲ್ಲೇ ಶೆಡ್ಯೂಲ್ ಹಾಕೊಂಡ್ಬಿಟ್ಟಿರು. ನಾನು ಹೇಳ್ದೆ, ಸರ್ ನಾನು ಈ ಪಿಕ್ಚರ್ ಮಾಡಿದ್ರೆ ತುಂಬಾ ಕ್ಲಾಶ್ ಆಗುತ್ತೆ, ಏನ್ ಮಾಡೋಣ ಹೇಳಿ. ಪಾಪ ಅವ್ರು ಒಪ್ಕೊಂಡ್ರು. ಸೊ ಅನುಭವ ಸಿನಿಮಾ ನಟಿ ಆಗ್ಬೇಕಾಗಿತ್ತು ಭವ್ಯ ಮೇಡಮ್. ಅದು ಆಮೇಲೆ ಅಭಿನಯ ಅವ್ರಿಗೆ ಆಗ್ಲೇ ಅಭಿನಯ ಉಟ್ಕೊಂಡ್ರು ಅಲ್ಲಿ. ಅಭಿನಯ ಉಟ್ಕೊಂಡ್ರು. ಖುಷಿ. ಯಾವ ಗೂಗಲ್ ಅಲ್ಲೂ ಸಿಗಲ್ಲ ಇನ್ಫಾರ್ಮೇಶನ್ ಇದು. ಹೌದು, ನಡೆದಿರೋದೆಲ್ಲ ಎಷ್ಟು ನಿಮ್ ಕಣ್ಮುಂದೆ ಇದೆ. ಹೌದೌದು.
ತುಂಬ ಅವಾಗೆಲ್ಲ ಅವರು ಕಾಶಿನಾಥ್ 2 ಜಡೆ ಹಾಕಿ ನನಗೆ ಫೋಟೋ ಶೂಟ್ ಮಾಡಿ ಎಲ್ಲ ಮಾಡಿಸಿದ್ರು. ಅಷ್ಟು ಇನ್ನೋಸೆಂಟ್ ಆಗಿ ತುಂಬ ಇನ್ನೋಸೆನ್ಸಿ ಬೇಕಿತ್ತು. ಲಂಗದಾವಣಿ ಅಲ್ಲ, ಮತ್ತೆ ಲಂಗ ಮತ್ತೆ ಶರ್ಟ್ ಒಂಥರ ಅದು ಕರೆಕ್ಟ್ ಇದು ಒಂಥರ ಈ ಕ್ಯಾರೆಕ್ಟರ್ ನಾಟಿ ಟೈಪ್ ಓಕೆ ಹೌದು ಆ ಥರ ಕರೆಕ್ಟ್ ಕ್ಯಾರೆಕ್ಟರ್, ಆ ಥರ ಕ್ಯಾರೆಕ್ಟರ್. ಅದೆಲ್ಲ ಫೋಟೋ ಸೆಷನ್ ಮಾಡಿ ಎಲ್ಲ ಆಗಿ ಲಾಸ್ಟ್ ಮೂಮೆಂಟ್ ಆವಾಗ್ಲಿಂದಾನೇ ಕ್ಲಾಶಸ್ ಸ್ಟಾರ್ಟ್ ಆಗೋದು ನನಗೆ. ಫಸ್ಟ್ ಪಿಕ್ಚರಲ್ಲೇ ಕ್ಲಾಶಸ್. ಸೊ ಎಲ್ಲರಿಗೂ ಅಯ್ಯ ಅದರಲ್ಲಿ ಸ್ವರ್ಗದಲ್ಲಿ ಮದುವೆ ಬೇರೆ ಮಾಡ್ತಿದ್ದೆ ನಾನು. ಸಿನಿಮಾ ಹಾ ಎಲ್ಲರಿಗೂ ನೀವು ಬೇಕು ಹಂಗಾರೆ, ಹಾ ಎಲ್ಲಾ ಸಿನಿಮಾಗೂ ನೀವು ಬೇಕು. ಹೌದು. ಪ್ರೇಮ ಪರ್ವ, ಸ್ವರ್ಗದಲ್ಲಿ ಮದುವೆ, ಅನುಭವ ಕ್ಲಾಶು, ಧನವಂತ ಆಯ್ತು, ಆಮೇಲೆ ಪ್ರೇಮ ಜ್ಯೋತಿ ಬಂತಲ್ಲಿ ನೆಕ್ಸ್ಟ್. ಓ ರಿಯಲಿ ಅವ್ರು ಕರೆಕ್ಟ್ ಆಗಿ ಬರ್ದಿದಾರೆ ಲಂಕೇಶ್ ಪತ್ರಿಕೆಯಲ್ಲಿ. ಹೌದು ಒಂದ್ ರಾತ್ರಿ ಕಳೆದು ಬೆಳಗ್ಗೆ ಹಾ, ಆಗೋಷ್ಟೊತ್ತಿಗೆ ಹಿಂಗ್ ಬೆಳೆದ್ರಿ ನೀವು. ಹೌದು. ಬಟ್ ರಿಲೀಸ್ ಕೂಡ ಆಗಿಲ್ವಲ್ಲ, ರಿಲೀಸ್ ಆಗದೇನೆ ಇಷ್ಟು ಪಿಕ್ಚರ್ಸ್ ನನಗೆ. ಹೆಂಗ್ ತಗೋತಿದ್ರಿ ಅದನ್ನ? ಹೆಂಗ್ ಅನಿಸ್ತಿತ್ತು ನಿಮ್ ಮನಸ್ಸಿಗೆ? ಚಿಕ್ಕ ಹುಡುಗಿ ಎಲ್ಲ ಶುರು ಮಾಡಿದ್ರಿ, ಇಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಅದೇನಪ್ಪ ನನಗೇನು ಅನಿಸ್ತು ಏನನ್ನೋ ಗೊತ್ತೇ ಇಲ್ಲ ನನಗೆ, ಆ ಒಂದು ಇದೇ ಇಲ್ಲ. ಬಟ್ ವರ್ಕ್ ಮಾಡ್ತಿದ್ದೆ ನಾನು. ಹಂಗಲ್ಲ ಮೇಡಮ್, ಈಗ ಎಲ್ಲರಿಗೂ ನೀವು ಅವಾಗ ಇಷ್ಟ ಆಗ್ತಿದ್ರಿ. ನೀವು ಹೇಳಿದ್ರೆ ಮೇಡಮ್ ನಮಸ್ಕಾರ ಅನ್ನೋರು, ನೀವೇನಾರು ಹೇಳಿದ್ರೆ ಇಮಿಡಿಯೇಟ್ ಬರ್ತಿತ್ತು, ನಿಮಗ್ ಪ್ರಿಫರೆನ್ಸ್ ಕೊಡ್ತಾ ಇದ್ರು, ಹೌದು. ಹೀರೋಯಿನ್ ಅಂತ ಇದ್ರು. ಅದನ್ನ ಹೇಗ್ ಸ್ವೀಕಾರ ಮಾಡ್ತಿದ್ರಿ? ಅದನ್ನ ಸ್ವೀಕಾರ ಅಂದ್ರೆ ಇನ್ನು ಗುಡ್ ವೇ ಅಲ್ಲಿ, ಪಾಸಿಟಿವ್ ವೇ ಅಲ್ಲಿ ತಗೊಳ್ತಿದ್ದೆ. ಒಂದು ಹೆಡ್ ವೇಟ್ ಅಲ್ಲಿ ಹೋಗ್ಲಿಲ್ಲ ನಾನು. ಒಂಥರ ಗೊತ್ತು ಗಮಂಡು ಇದೆಲ್ಲ ಬರ್ಲಿಲ್ಲಪ್ಪ ಸದ್ಯ ನನಗೆ. ಯಾಕೆಂದ್ರೆ ಅಲ್ಲಿ ನೋಡಿದ್ನಲ್ಲ ನಾನು ನಡೆದು ಬಂದಂತ ದಾರಿಯಲ್ಲಿ ನನಗೆ ಆ ಥರ ಒಂದು ದಾರಿನೇ ಸಿಕ್ಕಿದ್ದಕ್ಕೆ ಎಲ್ಲೂ ನಾನು ಪೋಸ್ ಸಿಗ್ಲಿಲ್ಲ ನನಗೆ. ಖುಷಿಯಾಗಿ ಸ್ವೀಕರಿಸ್ತಾ ಇದ್ದೆ. ಒಂಥರ ಬಿಸಿಯಾಗಿ ಅವತ್ತರಿಂದ ಇವತ್ತುವರೆಗೂ ಅನ್ಕೊಳ್ಬೇಕಾದ್ರೆ ಅಷ್ಟು ಬ್ಯುಸಿಯಾಗಿ ಬರ್ತೀವಿ. ನಿಮ್ಮನ್ನ ಹೇಟ್ ಮಾಡಕ್ಕೆ ನಮ್ಗೆ ರೀಸನ್ನೇ ಇಲ್ಲ. ಏಕೆ? ಹೌದು, ಅಂದ್ರೆ ನೀವು ಎಲ್ಲರ ಜೊತೆ ಚೆನ್ನಾಗಿ ಹಂಗ್ ಮಾತಾಡ್ತೀರಾ, ಹಾ ನಿಮ್ಮ ವ್ಯಕ್ತಿತ್ವ ಹಾಗಿದೆ, ಹೌದು. ನಿಮ್ಮನ್ನ ಪ್ರೀತಿಸ್ಬೇಕು, ನಿಮ್ಗೆ ರೆಸ್ಪೆಕ್ಟ್ ಕೊಡಬೇಕು, ಇಲ್ಲ ಪ್ರೀತಿಯಿಂದ ಮಾತಾಡ್ಬೇಕು ಅಂತಾನೆ ಅನ್ಸುತ್ತೆ ನಮಗೆ. ಐ ವಾಂಟ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅಲ್ಲ, ನನಗೆ. ಹಾಗ ಅನ್ಸುತ್ತೆ ನಿಮ್ಮ ನಿಮ್ ವ್ಯಕ್ತಿತ್ವ ಹಾಗ ಅನ್ಸುತ್ತೆ ನಮಗೆ ಓಕೆ ಓಕೆ. ಯಾವಾಗ್ಲೂ. ಮೇ ಬಿ ಆಗ ಮೋಸ್ಟ್ಲಿ ನಾನು ಆಗಿರೋದಕ್ಕೆ ಹಿಂಗೆ ಅನ್ಸುತ್ತೇನೋ ಅದು ಅಲ್ವಾ? ರಿಯಲಿ ನಾವು ಹಾಗೆ ಇರಬೇಕು, ಕರೆಕ್ಟ್ ಆಗಿ ತಲೆಗೆ ಹತ್ತಿಸ್ಕೋಬಾರ್ದು. ಸೊ ಸಕ್ಸಸ್ ನಿಮ್ಗೆ ಬರೀ ಹೃದಯಕ್ಕೆ ಹೋಗಿದೆ ಅಷ್ಟೇ, ತಲೆಗೆ ಬರಲಿಲ್ಲ. ರಿಯಲ್ ಇವಾಗಲೂ ಕೇಳ್ಕೊಳ್ತೀನಿ ದೇವ್ರನ್ನ, ದೇವರೇ ಎಲ್ಲೂ ನನ್ನನ್ನು ಆ ಒಂದು ತಲೆಗೆ ಹತ್ತಿಸ್ಬೇಡಪ್ಪ, ನಮ್ಮನ್ನ ಹೀಗೆ ಇಡಿ, ನಮ್ಮನ್ನ ಹೀಗೆ ಇಡಿ. ಯಾವ ಸಿನಿಮಾ ನೀವು ಫಸ್ಟ್ ನೋಡಿದ್ದು ನಿಮ್ದು? ಇದು ನನ್ನ ಕ್ವಶನ್. ಈಗ ಅಯ್ಯೋ ನೀವು ಹಿಂಗೆ ಕೇಳ್ಬಿಟ್ರೆ ನೀವು ನಂಬೋದೇ ಇಲ್ಲ ನನ್ನ. ನಾನು ಯಾವುದು ನೋಡೇ ಇಲ್ವೇನೋ ನಂದು. ವಾಟ್? ರಿಯಲ್ ಡಬ್ಬಿಂಗ್ ಮಾಡ್ತಿದ್ನಲ್ಲ ಅಷ್ಟೇ ನಾನು ನೋಡ್ತಾ ಇದ್ದಿದ್ದು. ನಾನು ಯಾವ ಪಿಕ್ಚರ್ ಕುತ್ಕೊಂಡು ನಾನು ನೋಡಿಲ್ಲ. ನನ್ನ ಮದುವೆ ಆದ್ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಎಲ್ಲ ಪಿಕ್ಚರ್ಗಳು ನೋಡಿದ್ದೀನಿ. ಅಯ್ಯೋ ಶಿವನೇ, ಅದು ಆಮೇಲೆ ತುಂಬಾ ವರ್ಷ ಆದ್ಮೇಲೆ? ಹೌದು, ಅಂದ್ರೆ ಒಂದು 70-80 ಸಿನಿಮಾ ಆದ್ಮೇಲೆ? ಹಾ ಹೌದು. ನಾನು ಯಾವುದಕ್ಕೂ ಮದುವೆ ಆದ್ಮೇಲೆ ಹೋದೆ ನಾನು. ಯಾವುದೋ ನಿಲುಕದ ನಕ್ಷತ್ರ ಥಿಯೇಟರ್ಗೆ ಹೋದೆ, ಯಾವ್ದಾವ್ದೋ ಹೋದೆ. ಬಟ್ ನಾನು ಮಾಡಿರೋದು ಡಬ್ಬಿಂಗ್ ಅಲ್ಲಿ ನೋಡ್ಬಿಡ್ತಿದ್ನಲ್ಲ ಅಷ್ಟೇ. ಅಲ್ಲ ಸರಿ, ಬಟ್ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಿ, ಕೃಷ್ಣ ನೀ ಬೇಗನೆ ಬಾರೋ ರಿಲೀಸ್ ಆಯ್ತು, 100 days ಹೋಯ್ತು. ಪ್ರೇಮ ಪರ್ವ 100 days. ಹೌದು, 100 days ಹೋಗ್ಲಿಲ್ಲ ನಾನು, ಫಂಕ್ಷನ್ಗೆ ಹೋಗಿಲ್ಲ. ಯಾಕೆ? ಬಿಸಿ ಇದ್ದೆ, ಶೂಟ್ ಎಲ್ಲೋ ಇರ್ತಿದ್ದೆ ನಾನು. ನಿಜವಾಗ್ಲು ಎಲ್ಲೋ ಇರ್ತಿದ್ದೆ ನಾನು. ನಂಬ್ತೀರಾ ಇದು ನೀವು? ಕೃಷ್ಣ ನೀ ಬೇಗನೆ ಬಾರೋ 100 days ಹೋಗಿಲ್ಲ. ನಮ್ಮ ಪ್ರೇಮ ಪರ್ವ ಫಸ್ಟ್ ಮೂವಿ 100 days ಹೋಗಿಲ್ಲ ನಾನು. ಬ್ಲಾಕ್ ಬಸ್ಟರ್. ರಿಯಲಿ ನಂಬ್ತೀರಾ ನೀವು ಇದು? ನಂಗೆ ಬಹಳ ಆಶ್ಚರ್ಯ ಆಗ್ತಿದೆ. ರಿಯಲಿ ನಾನು ಫಸ್ಟ್ ಪಿಕ್ಚರ್ 100 days ಹೋಗಿಲ್ಲ ನಾನು, ಎಲ್ಲೋ ಇದ್ದೆ ನಾನು. ಆ ಥರ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ನನ್ನ ಪಿಕ್ಚರ್ಗಳೂ ನೋಡಿಲ್ಲ ನಾನು. ಅಷ್ಟು ಬಿಸಿ. ಎಸ್. ನನ್ನ ಒಂದು ಲೆಕ್ಕಾಚಾರ ಪ್ರಕಾರ ಕರೆಕ್ಟ್ ಆಗಿದ್ರೆ 1982-83ರಿಂದ 90 ತನಕ, ಅಂದ್ರೆ ಒಂದು 7 ವರ್ಷ. ಒಂದ್ ಸುಮ್ನೆ ಒಂದ್ ಗೆಸ್ ಮಾಡ್ತೀನಿ, 10 ವರ್ಷ. ಓಕೆ, 10 ವರ್ಷದಲ್ಲಿ ನನಗೆ ಗೊತ್ತಿರಂಗೆ ಒಂದ್ 80 ಸಿನಿಮಾನ ಹಾಕಿದೆ. ಇನ್ನೂ ಜಾಸ್ತಿ ಆಯ್ತು, 100. ಎಸ್, ಎವ್ರಿ ಇಯರ್ ಒಂದು 14-15 ಪಿಕ್ಚರ್ ರಿಲೀಸ್ ಆಗೋದು ನಿಮ್ದು. ಹೌದು, ನೀವು ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್. ರಿಯಲಿ 14-15 ಪಿಕ್ಚರ್ ರಿಲೀಸ್ ಆಗೋದು. ನನ್ನ ಡೇಟ್ಸ್ಗೆ ಎಲ್ಲರೂ ವೆಯ್ಟ್ ಮಾಡೋರು. ರಿಯಲಿ ನನಗೆ ಆ ಕೆಲಸ ಇದರಲ್ಲಿ ಬಿಡುವಲ್ಲಿ ಇದೆಲ್ಲ ಯೋಚನೆ ಮಾಡಕ್ಕೆ ನಂಗೆ ಟೈಮ್ ಇರಲಿಲ್ಲ. ಕೆಲಸ ಮಾಡು ಅಷ್ಟೇ, ಕೆಲಸ ಮಾಡು. ಎಷ್ಟು ಕಾಲ್ ಶೀಟ್ ಇರ್ತಿತ್ತು? ಎಷ್ಟು ಸಿನಿಮಾ ಕೊಡ್ತಿದ್ರಿ ಒಂದಿನ? ಒಂದಿನ ಅಂತಲ್ಲ, ಒಂದೊಂದು ಸರಿ ಆಗೋಗ್ತಿತ್ತು 3 ಶೆಡ್ಯೂಲ್. ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದರೆ ನಾನು ಒಂದ್ಸರಿ ಚೆನ್ನೈಯಲ್ಲಿ ಇರ್ತಿದ್ದೆ, ಒಂದ್ಸಲಿ ಕೊಯಂಬತ್ತೂರು, ಇನ್ನೊಂದ್ಸರಿ ಇಲ್ಲಿ ನಮ್ಮ ಮ್ಯಾಂಗ್ಳೂರು, ಕುಂದಾಪುರ, ಉಡುಪಿ, ಈ ಕಡೆ ಆ ಕಡೆ ಟ್ರಾವೆಲಿಂಗೇ ಆಗೋಯ್ತು ಬಿಡಿ ನನ್ನ ಇಡೀ ಜೀವನ.
ಈಗ ಒಂದಿನ 3 ಶೆಡ್ಯೂಲ್ ಇರುತ್ತಲ್ಲ, 3 ಸಿನಿಮಾ ಮಾಡಿದ್ದು ಉಂಟಾ? ಮಾಡಿದ್ದುಂಟು. ಬ್ಯಾಂಗ್ಳೂರಲ್ಲೇ ಆ ಥರ ಹಾ, ಶಫಲ್ 3 ಮಾಡಿ ಇದ್ರೆ ಉಂಟು. ಮಧ್ಯಾಹ್ನ ತನಕ ಒಂದು, ಸಂಜೆ ಒಂದು, ರಾತ್ರಿ ಒಂದು 3 ಈ ಫಿಲಮ್. ಥರ. ಒಂದೊಂದ್ಸರಿ ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ದೆ. ಅಲ್ಲಿ ಗೀತಾಂಜಲಿ ಒಂದು ತಮಿಳ್ ಪಿಕ್ಚರ್ ಮಾಡಿದೆ, ಹೌದು ಒಂದು ತೆಲುಗು ಪಿಕ್ಚರ್ ಮಾಡಿದೆ. ಅದು ಹೌದು. ಸೂಪರ್ ಡೂಪರ್ ಹಿಟ್ ಆಯ್ತು. ಹೌದು. ಬಟ್ ನಾನು ಇಲ್ಲೇ ಇಷ್ಟು ಬ್ಯುಸಿ ಆಗಿದ್ರಿಂದ ಅಲ್ಲಿ ನನಗೆ ಅವಾಗ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ. ಹಾ. ಆಮೇಲೆ ಕಾರಣ ಇನ್ನೊಂದೇನು ಅಂದ್ರೆ, ನನ್ನ ತಾಯಿ ನನ್ನ ಜೊತೆಲಿ ಬರ್ತಿದ್ರು. ಹ್ಮ್. ನಾನು Okay. ಯಾವತ್ತೂ ಅವ್ರು ಬಿಟ್ಕೊಟ್ಟಿಲ್ಲ. ಅಮ್ಮ ಜೊತೆಗೆ ಇದ್ದೇ ಇರ್ತಿದ್ರು. ಜೊತೆಗೆ ಇದ್ದೇ ಇದ್ರು ನನಗೆ. ನಿಜವಾಗ್ಲೂ ಒಂದು ದಿವಸನೂ ತಪ್ಪಿಸಿಲ್ಲ ಅವರು. ಮೊನ್ನೆ ಅವರು ಏಜ್ ಆದಮೇಲೆ ಸ್ವಲ್ಪ ನನ್ನ ಬರೋಕ್ಕೆ ಇದು ಮಾಡಿದ್ರು. ಮದುವೆ ಆದ ನಂತರ ಸ್ವಲ್ಪ ಕಮ್ಮಿ ಆಯಿತು. ಮದುವೆ ಆದ ನಂತರನೂ ಬಂದಿದ್ರು ನನ್ನ ಜೊತೆಯಲ್ಲಿ. ಅಷ್ಟು ಮಟ್ಟಿಗೆ ಅವ್ರು ನನ್ನ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಿದ್ರು ನನಗೆ. ಶಿ ಇಸ್ ವೆರಿ ಗ್ರೇಟ್ ಲೇಡಿ. ಪ್ರತಿಯೊಂದು ಅವರೇ ನೋಡ್ಕೊಳ್ತಿದ್ರು. ಸ್ಟೋರಿ ಇದರಲ್ಲಾಗಲಿ, ಕಾಸ್ಟ್ಯೂಮ್ದಲ್ಲಾಗಲಿ, ಮೇಕಪ್ಪಲ್ಲಾಗಲಿ. ಆಮೇಲೆ ಹೀಗಿರಬೇಕು, ಸ್ಪಾಟಲ್ಲಿ ನಿಂತ್ಬಿಟ್ಟಿರೋ ಅಲ್ಲಿ ನಿಂತ್ಕೊಂಡು ನೋಡೋರು. ಹ್ಮ್. ನಾನೇನಾದ್ರು ನಿಂಗೆ ಗೊತ್ತಾಗಲ್ವ ಅಷ್ಟು ಮೇಕಪ್ ನೋಡಿಲಿ ಕಣ್ಗಳಿಗೆ ಹೆಂಗಿದೆ, ಹೀಗೆ ಎಲ್ಲಿದೆ, ಟಚಪ್ ಮಾಡೋ ಅವ್ನು ಕರೆಸಿ ಅಲ್ಲಿ ಟಚಪ್ ಮಾಡಿಸೋರು. ಅಷ್ಟು ಕ್ಲೀನಾಗಿ. ಡ್ರೆಸ್ ಏನಾದ್ರು ಸರಿ ಇಲ್ಲ ಹಾಂ, ಅಂದ್ರೆ ಡ್ರೆಸ್ ಎಲ್ಲ ಅವರೇ ಮಾಡೋರು. ಒಂದೊಂದ್ಸಲಿ ಹೇರ್ ಸ್ಟೈಲ್ಸ್ ಮಾಡೋರು. ಆಮೇಲೆ ತುಂಬ ಹೆಲ್ತು ನನಗೆ ಕಾನ್ಷಿಯಸ್ ಇದು ಮಾಡ್ತಿದ್ರು. ಜ್ಯೂಸ್ ಇದು ಟೈಮ್ ಟು ಟೈಮ್ ಮೋಸ್ಟ್ಲಿ ಆ ಒಂದು ಬಿಜಿ ಶೆಡ್ಯೂಲ್ ಅವರ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಕರೆಕ್ಟ್. ರಿಯಲಿ ಎಲ್ಲ ಈ ಕ್ರೆಡಿಟ್ ಗೋಸ್ ಟು ಹರ್, ನನ್ನ ತಾಯಿಗೆ. ನೀವು ಕಣ್ಣಲ್ಲಿ ತುಂಬಾ ಮಾತಾಡ್ತೀರಾ. ಹೌದು ರಿಯಲಿ. ಅವ್ರ ಬಗ್ಗೆ ನನಗೆ ಎಷ್ಟು ಹೇಳಿದ್ರು ಸಾಲದು. ನನ್ನ ತಾಯಿ ಬಗ್ಗೆ ಎಷ್ಟೇ, ನನ್ನ ಒಬ್ಬಳ ಬಗ್ಗೆ ಎಷ್ಟು ಕಾಳಜಿ ಇಲ್ಲ ಅವ್ರಿಗೆ. ಅಮ್ಮ ಅಂದರೆ ನೋಡಿ 5 ಜನ ಮಕ್ಕಳು ಅವ್ರಿಗೆ. ಒಂದು ಮಕ್ಕಳು ನನ್ನನ್ನು ಶೂಟಿಂಗ್ ಬಿಟ್ಟರು ಫೋನಲ್ಲೇ ಇರೋರು. ಆ ಮಕ್ಳು ಏನು ಮಾಡ್ತಿದ್ದಾರೆ, ಈ ಮಕ್ಳು ಏನು ಮಾಡಿದ್ದಾರೆ, ಅವ್ರ ಸ್ಕೂಲ್ ಜವಾಬ್ದಾರಿ ಅದು ಇದು ಎಲ್ಲ ಇತ್ತು. ಆಮೇಲೆ ನಾನು ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂದರೆ, ಶಿ ಕ್ಲೋಸ್ ದ ಇದು ಸ್ಕೂಲೇ ಕ್ಲೋಸ್ ಮಾಡಿಬಿಟ್ರು, ಇನ್ಸ್ಟಿಟ್ಯೂಟೇ ಕ್ಲೋಸ್ ಮಾಡಿಬಿಟ್ರು ಅವರು. ಬಿಕಾಸ್ ಆಫ್ ಬಿಕಾಸ್ ಆಫ್ ಮೀ. ಯಾ, ಗ್ರೇಟ್ ಸ್ಯಾಕ್ರಿಫೈಸ್. ಹೌದು. ಇಲ್ಲಾಂದರೆ ಯಾವುದೋ ಒಂದು ತ್ಯಾಗ ಮಾಡೋಕ್ಕೆ, ಇನ್ಯಾವುದೋ ಪಡ್ಕೊಳ್ಳೋಕ್ಕೆ ಯಾವುದೋ ಒಂದು ತ್ಯಾಗ ಮಾಡಬೇಕಾಗತ್ತೆ. ಹಾಗಾಗಿ ಅವರು ನನ್ನನ್ನೇ ಆರಿಸ್ಕೊಂಡ್ರು. ನೋಡಿ, ಮಕ್ಕಳನ್ನ ಒಂದೊಂದು ಇದಕ್ಕೆ ನಿಲ್ಲಿಸ್ಬೇಕು ಅಂದರೆ ತಾಯಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಲ್ವಾ? ಯಾ, ಇದು ತುಂಬಾ ದೊಡ್ಡ ವಿಚಾರ. ಹೌದು. ಎಲ್ಲೂ ಅವ್ರು ಆರಾಮಾಗಿರಲಿಲ್ಲ ಅವರು. ಎಲ್ಲ ಮಕ್ಕಳ ಬಗ್ಗೆನೂ ಅಷ್ಟೇ. ಇವತ್ತೆಲ್ಲರೂ ನಾವು ನನ್ನ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಒಂದೊಂದು ಇದರಲ್ಲಿ ನಿಂತಿದ್ದೀವಿ ಬಿಕಾಸ್ ಆಫ್ ಮೈ ಮದರ್. ನಾನು ದೊಡ್ಡ ಆರ್ಟಿಸ್ಟ್ ಆಗಿಬಿಟ್ಟು ಅಂದ್ಬಿಟ್ಟು ಅವ್ರನ್ನೂ ಬಿಟ್ಕೊಡಿಲ್ಲ, ಯಾರನ್ನೂ ಬಿಟ್ಕೊಡ್ಲಿಲ್ಲ ಅವರು. ಆಮೇಲೆ ಅವರು ಈಗ ಒಂದು 87 ಶಿ ಪಾಸ್ಡ್ ಅವೇ. ಅದಕ್ಕೊಂದು 2 years ಮುಂಚೆ ಅವ್ರನ್ನ ಇಂಟರ್ವ್ಯೂ ತೊಗೊಂಡ್ರು ನಮ್ಮ ಇವರು. ಅವ್ರ ಹೆಸರು ಮರ್ತೋಯ್ತು ನನಗೆ. ನಡುವೆ ಸ್ವಲ್ಪ ಅಮ್ಮನ ಇಂಟರ್ವ್ಯೂ ಮಾಡಿದ್ರು. ತುಂಬ ವೈರಲ್ ಆಯಿತು ಆ ಇಂಟರ್ವ್ಯೂ. ಏನು ಮಾತಾಡಿದ್ದಾರೆ ಅಂದರೆ ಅವರು ರಿಯಲಿ ಗ್ರೇಟ್. ಈ ಒಂದು ಪದ ಬಳಸಿದ್ರಿ ಅಂದ್ರೆ, ನಿಮ್ಮ ಸಿನಿಮಾ ನೋಡಿ ನಾವು ಮೆಚ್ಕೋತಿದ್ವಿ, ನಿಮ್ಮ ಪಾತ್ರ ನೋಡಿ ಮೆಚ್ಕೋತಿದ್ವಿ, ಆದ್ರೆ ಪಾತ್ರ ಹೇಗಿರ್ತಿತ್ತು, ಕತೆ ಹೇಗಿರ್ತಿತ್ತು ಅಂತ ಅಮ್ಮ ಅಪ್ರೂವ್ ಮಾಡ್ತಿದ್ರು. ಅಪ್ರೂವ್ ಮಾಡ್ತಿದ್ರು, ಕೇಳ್ತಿದ್ರು. ಅಮ್ಮಂಗೆ ಒಳ್ಳೆ ನಾಲೆಡ್ಜ್. ಹೌದೌದು. ಈ ಪಾತ್ರಕ್ಕೆ ನನ್ನ ಮಗಳು ಸೂಟ್ ಆಗ್ತಾಳೆ, ಈ ಪಾತ್ರ ಆಗ್ತಾರೆ. ಆಮೇಲೆ ಆ್ಯಕ್ಟಿಂಗ್ ಡೈಲವರಿ ಏನು ಹಂಗೆ ಮಾತಾಡ್ತೀಯ, ಸ್ವಲ್ಪ ಹೀಗೆ ಮಾತಾಡು, ಹಿಂಗೆ ಮಾತಾಡಬೇಕು. ಆಮೇಲೆ ಸ್ಕ್ರೀನ್ ಮೇಲೆ ನಿಮ್ಮನ್ನ ನೋಡಿದ್ಮೇಲೆ ಅಮ್ಮನ ಫೀಲ್ ಏನು? ಆಮೇಲೆ ಸ್ಪಾಟಿಗೆ ಬಂದ್ರೂ ಅಷ್ಟೇ ಎಲ್ಲರೂ ಹೆದ್ರವ್ರ ಅಮ್ಮನಿಗೆ. ಎಲ್ಲರೂ ಹೆದ್ರವ್ರ ಅಲ್ಲೂ ಹೆಡ್ ಮಿಸ್. ಅಯ್ಯೋ, ಎಲ್ಲರೂ ಹೇಳ್ತಾರೆ ಅವರು ಶಿ ಇಸ್ ಎ ಡಾನ್ ಅಂತ. ನಮ್ಮ ಮನೆ ಫ್ಯಾಮಿಲಿಯಲ್ಲೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ ಆ ಹೆಸರೇ ಪಡ್ಕೊಂಡಿದ್ರು ಅವರು. ಅಂದ್ರೆ ಒಳ್ಳೇದಕ್ಕೆ. ಅರ್ಥ ಆಯ್ತು. ಒಳ್ಳೇದಕ್ಕೆ. ತುಂಬ ಸ್ಟ್ರಿಕ್ಟಾಗಿ, ಅಲ್ಲೂ ಸ್ಟ್ರಿಕ್ಟಾಗಿ ಇಟ್ಟಿದ್ರು ನಮ್ಮನ್ನು. ಎಲ್ಲಿ ಬರಲಿ ಹೋಗಲಿ, ಶಿ ಇಸ್ ವೆರಿ, ಐ ಆಮ್ ಸೋ ಲಕ್ಕಿ. ಬಟ್ ಬೆಳ್ಳಿ ಪರದೆ ಮಗಳನ್ನ ನೋಡಿ ಏನು ಫೀಲ್ ಮಾಡಿದ್ರು ಹೀರೋಯಿನ್? ನನ್ನ ಮಗಳು ವೆರಿ ಪ್ರೌಡ್ ಆಫ್ ಮೀ. ಶಿ ಇಸ್ ವೆರಿ ಮಚ್ ಪ್ರೌಡ್ ಆಫ್ ಮೀ. ಇರುತ್ತಲ್ಲ, ನನ್ನ ಮಗಳು ಹೀರೋಯಿನ್ ಗೊತ್ತಾ? ಹೌದೌದು, ತುಂಬ ಇತ್ತು. ನಮ್ಮ ತಾಯಿಗಿಂತ ನಮ್ಮ ತಂದೆಗಿತ್ತು. ಹೇಳ್ಕೊತಿದ್ರಾ? ನಮ್ಮ ತಂದೆಗೆ ತುಂಬ ಇತ್ತು. ಆ ಕಣ್ಣಲ್ಲೇ ಅವರು ಎಕ್ಸ್ಪ್ರೆಷನ್ ತೋರಿಸೋರು. ಕೆಲವರು ಮಾತಲ್ಲಿ ತೋರಿಸ್ತಾರೆ, ಕೆಲವರು ಅವ್ರ ಬಿಹೇವಿಯರಲ್ಲಿ. ಅಂದ್ರೆ ಫ್ಯಾಮಿಲಿಲಿ, ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಅಟೆನ್ಷನ್ ಸಿಕ್ಬಿಡುತ್ತೆ ನಿಮ್ ಫ್ಯಾಮಿಲಿಗೆ, ಬಿಕಾಸ್ ನೀವು ಹೀರೋಯಿನ್. ನಾವ್ ಹೀರೋಯಿನ್. ಅದೇನು, ಬೇರೆಯವರೆಲ್ಲ ಸಿನಿಮಾ ಥಿಯೇಟರ್ ನಲ್ಲಿ ನೋಡ್ತಿರೋ ಆರ್ಟಿಸ್ಟ್ಗಳು ಹೌದು ಭವ್ಯ ಅವ್ರಿಗೋಸ್ಕರ ಕಾಯ್ತಾರೆ. ಆ ದೊಡ್ಡ ದೊಡ್ಡ ಹೀರೋಗಳು ಭವ್ಯ ಅವ್ರ ಕಾಲ್ ಶೀಟ್ ಬೇಕಾಗುತ್ತೆ ಅನ್ನೋ ಲೆವೆಲ್ ಬೆಳೆದ್ಬಿಟ್ಟಾಗ ಹೆಂಗಿತ್ತ ಫೀಲ್? ನನಗೆ ಹೇಳಿದ್ನಲ್ಲ ನಿಮ್ಗೆ, ನನಗೆ ಆ ಯೋಚನೆ ಮಾಡಲ್ಲ. ಅವ್ರಿಗೆಲ್ಲ ಏನ್ ಫೀಲ್? ಅವ್ರಿಗೆಲ್ಲ ನನಗೆ ಅದೆಲ್ಲ ಸ್ವಲ್ಪ ಫ್ರೀ ಆದಮೇಲೆ, ಸ್ವಲ್ಪ ಟೈಮ್ ಸಿಕ್ಕದಾದ್ಮೇಲೆ ಇವೆಲ್ಲ ಯೋಚನೆಗಳು ಹಿಂಗಿತ್ತ ಅಂತ ಯೋಚನೆ ಮಾಡ್ತೀನಿ. ಬಟ್ ಆ ಟೈಮಲ್ಲಿ ನನಗೆ ಕೆಲಸ.
ಸಿನಿಮಾ ಮಾಡು 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 ಪ್ರತಿದಿನ ಮೇಕಪ್ ಮಾಡು. ಕಾಸ್ಟ್ಯೂಮ್ ಯಾವ ಪಿಕ್ಚರ್ ಮಾಡಿದ್ರು ನೋಡಿ ಎಲ್ಲ 100 ಡೇಸ್ ಸಿಲ್ವರ್ ಜೂಬ್ಲಿ. ಹಾಂ, ಬಟ್ ಆ ಮೇಂಟೈನ್ ಮಾಡಿ ನನಗೆ ಯಾವಾಗಲೂ ಕಾನ್ಷಿಯಸ್ ಏನಿರೋದು ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇರೋದು. ಆಮೇಲೆ ಎಲ್ಲಿ ಹೋದರೆ ನಾವು ರೆಸ್ಪೆಕ್ಟಾಗಿ ಅದನ್ನು ಉಳಿಸ್ಕೋಬೇಕು, ಅದೊಂದು ಕಾನ್ಷಿಯಸ್ ಇರೋದು. ಎಲ್ಲಿ ಡೇಟ್ಸ್ ಕೊಡಿಸಿ ಕ್ಲಾಶ್ ಆಗಬಾರ್ದು, ನಮ್ಮ ಕೆಟ್ಟ ಹೆಸರು ಬರಬಾರ್ದು, ಗಾಸಿಪ್ ತಗೋಬಾರ್ದು, ಈ ಥರ ಒಂದು ನನಗೆ ಮೈಂಡ್ ಸೆಟ್ ಇರ್ತಿತ್ತೆ ವಿನಃ ಆ ಪಿಕ್ಚರ್ ನೋಡಬೇಕು ಈ ಪಿಕ್ಚರ್ ನೋಡಬೇಕು ಹಿಂಗೆ ಆ ಥರದ ಮೇಲೆ ಇರಲಿಲ್ಲ ನನಗೆ. ಅದ್ರ ಮೇಲೆ ಇರಲಿಲ್ಲ ನನಗೆ. ಹೌ ಐ ವಾಂಟ್ ಟು ಇಂಪ್ರೂವ್ ಮೈ ಪಬ್ಲಿಕ್ಕಲ್ಲಿ ಹೇಗಿರಬೇಕು, ನನ್ನ ಇದು ಈ ಥರ ನಾನು ಬಹಳಷ್ಟು ಯೋಚನೆ ಇರ್ತಿತ್ತು. ಹಾಗಾಗಿ ಆ ಕಡೆ ಎಲ್ಲ ಅಷ್ಟು ಗಮನ ಕೊಟ್ಟಿಲ್ಲ ನಾನು. ಫ್ರೀ ಸಿಕ್ಕರೆ ತಾನೇ ಬೇರೆ ಯೋಚನೆ ಮಾಡೋದು. ಹಾಂ, ಸೊ ಫ್ರೀ ಮೊಮೆಂಟೇ ಇಲ್ಲ ಇಲ್ಲ. ಬಟ್ ಸಿಕ್ಕಿದಾಗೆಲ್ಲ ಐ ಆಮ್ ಥಿಂಕಿಂಗ್ ಅಬೌಟ್ ದಿಸ್, ಹೇಗೆ ಈ ಕ್ಯಾರೆಕ್ಟರ್ನ ಇಂಪ್ರೂವೈಸೇಸ್ ಮಾಡಬೇಕು. ಯಾಕೆ ಇಟ್ಸ್ ನಾಟ್ ಇದು ಈಸಿ. ಒಂದು ನಿಜ ಹೀರೋಯಿನ್ ಕ್ಯಾರೆಕ್ಟರ್ನ ನೀವು 15 ದಿವಸದಲ್ಲಿ ಮುಗಿಸ್ಬೇಕು. ಅದಕ್ಕೆ ಎಷ್ಟು ನ್ಯಾಯ ಸಲ್ಲಿಸ್ಬೇಕು, ನೀವು ಎಷ್ಟು ವರ್ಕೌಟ್ ಮಾಡಬೇಕು, ಎಷ್ಟು ಇರಬೇಕು, ಅದು ಬೇರೆ ರೀತಿಯೇ ಇರುತ್ತೆ ಅಲ್ಲಿ. ಇದೆಲ್ಲ ಯೋಚನೆ ಮಾಡೋದು ನನಗೆ ಅಷ್ಟು ಟೈಮ್. ನಾನು ಹೇಳ್ತಿದ್ದೀನಿ 100 ಡೇಸ್ ಫಂಕ್ಷನ್ಗೆ ಹೋಗ್ತಿರ್ಲಿಲ್ಲ ನಾನು, ಅಷ್ಟು ಬ್ಯುಸಿ ಇರ್ತಿದ್ದೆ. ಸಿನಿಮಾ ಆಗ್ತಾ ಇತ್ತು, ಸಿನಿಮಾ ಆಗ್ತಿತ್ತು, ರಿಲೀಸ್ ಆಗ್ತಾ ಇತ್ತು. ಯಾರೋ ಇನ್ನೊಂದು ಶೂಟಿಂಗ್ ಅಲ್ಲಿ ಮೇಡಮ್ ಕಂಗ್ರಾಚುಲೇಷನ್ ಹೇಳೋ. ಥ್ಯಾಂಕ್ ಯು. ಆಮೇಲೆ ನನ್ನ ಬ್ರದರ್ಸು ಸಿಸ್ಟರ್ಸ್ ಹೋಗೋರು 100 ಡೇಸ್ ಶೀಲ್ಡ್ ತಗೊಂಡ್ ಬರೋರು ಮನೆಗೆ. ಅದು ನೋಡ್ತಿದ್ದೆ, ಖುಷಿ ಆಗ್ತಿತ್ತು. ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳ್ತಿದ್ದೆ, ಸಾರಿ ಸರ್ ಬರೋಕ್ಕಾಗಲಿಲ್ಲ, ಹಿಂಗೆ ಸೊ ಅಂತ ಹೇಳ್ತಿದ್ದೆ. ಅವ್ರು ಯಾರು ಬೇಜಾರು ಮಾಡ್ಕೋತಿರ್ಲಿಲ್ಲ? ಇಲ್ಲ, ಎವ್ರಿಬಡಿ ನೋಸ್ ಐ ಆಮ್ ಬಿಸಿ. ಹಾಗಾಗಿ ನೀವೇ ಹೇಳಿದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಪದ ಬಳಸಿದ್ರಿ ಆಗ್ಲೇ ಮಾತಾಡ್ಬೇಕು, ಅದನ್ನ ಕೇಳಬೇಕು ಅಂತ ನಂಗೆ ಆಸೆ. ಅನ್ಕೊಂಡಿದ್ದೆ ನಾನು, ನೀವು ಹೆಂಗೆ ಕರೆಕ್ಟ್ ಯಾವ ಗಾಸಿಪ್ಗೂ ಸಿಗಾಕೊಂಡಿಲ್ವಲ್ಲ ನೀವು? ಅದೇ ನಾನು ತುಂಬ ಕಾನ್ಶಿಯಸ್ ಅಲ್ಲಿ ಇರ್ತೀನಿ ನಾನು. ಓಕೆ, ಯಾವ ಕೆಲಸ ಮಾಡ್ತಿದ್ದೀನಿ, ಯಾವ ಇದರಲ್ಲಿ ಏನು ಮಾಡ್ತಿದ್ದೀನಿ ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ. ತುಂಬ ಕಾನ್ಶಿಯಸ್ ಇಲ್ಲ. ಎಲ್ಲೂ ಏನು ತಪ್ಪಾಗಿ ಏನು ಆಗದೆ ಇರೋ ಥರ ಮಾಡದೇ ಇರೋಷ್ಟು ಮನುಷ್ಯ ಯಾರೂ ಇಲ್ಲ ಬಿಡಿ. ಬಟ್ ಕಾಳಜಿ ವಹಿಸೋದ್ರಿಂದ ಸ್ವಲ್ಪ ನಾವು ಮಾಡೋ ತಪ್ಪುಗಳು ನಾವು ಸರಿ ಮಾಡ್ಕೋಬಹುದು ಅಂತ ನನ್ನ. ಸೊ ಹಂಗಾಗಿ ಎಲ್ಲೂ ಇವತ್ತವರೆಗೂ ಸಿಗಾಕೊಂಡಿಲ್ಲ. ದೇವರ ಆಶೀರ್ವಾದನೂ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಹಾಗನ್ಬಿಟ್ಟು ನನ್ನಿಂದಾನೇ ನಾನು ಹೇಳ್ತಿಲ್ಲ, ಬಟ್ ದೇವರ ಆಶೀರ್ವಾದ, ಅವ್ರ ಆಶೀರ್ವಾದ, ನನ್ನ ತಂದೆ ತಾಯಿ ಮಾಡಿದ್ದ ಒಂದು ಆಶೀರ್ವಾದ. ಈಗ ನಿಮ್ಮ ಅಭಿಮಾನಿ ಆಗತ್ತೆ, ನಿಮ್ಮ ಸಿನಿಮಾವನ್ನ ನಾನು ನೋಡಿ ಬೆಳೆದವರು. ಹಾಗಾಗಿ ನಾನು ಭವ್ಯ ಅವ್ರನ್ನ ನೋಡಿದೆ. ಓಕೆ, ಲಂಗಾದವಣಿ, ಸೀರೆ, ಈ ಥರದ ಕ್ಯಾರೆಕ್ಟರ್ ನೋಡಿದೆ. ಸಡನ್ ಆಗಿ ಒಂದು ಸಿನಿಮಾ ಬಂದ್ಬಿಡುತ್ತೆ. ಹಿಂಗ್ ನೋಡಿದೆ ಕಣ್ಣರಳಿಸಿ, ಭವ್ಯ ಮೇಡಮ್ ಒಂದು ಸ್ವಿಮ್ ಸೂಟ್ ಅಲ್ಲಿ ಇದ್ದಾರೆ, ಭವ್ಯ ಮೇಡಮ್ ಅದನ್ನ ಹೇಳ್ತೀನಿ ಕೇಳಿ, ಒಂದು ಶಾರ್ಟ್ ಡ್ರೆಸ್ ಅಲ್ಲಿ ಇದ್ದಾರೆ. ಓ, ಭವ್ಯ ಮೇಡಮ್ ಮಾಡರ್ನ್ ಬಂದ್ರು ಅಂತ ಕೇಳಿ ಹೇಳ್ತೀನಿ. ಇದು ಪ್ರೇಮ ಪರ್ವ, ಅದರಲ್ಲಿ ಪಕ್ಕಾ ಹಳ್ಳಿ ಕ್ಯಾರೆಕ್ಟರ್ ಅದು. ಅದು ಲಂಗ ಬೇರೆ ಪ್ಯಾಚೆ ಏನೇ ಸರ್ಸವಾ, ಬೆಂಗಳೂರಿಂದ ಯಾಕೆ ಬಂದು ಕಾಲೇಜ್ನಲ್ಲಿ ಓದೋ ಆಸೆ ನಿನಗ್ಯಾಕವ್ವ ಅಂದ್ರೆ ಆ ಲಿರಿಕ್ಸ್ ನೋಡಿ ಅವ್ವ, ಆ ಥರ ಕ್ಯಾರೆಕ್ಟರ್ ನಂದು. ವಿಲೇಜ್, ಟಿಪಿಕಲ್ ವಿಲೇಜ್, ನೋ ಮೇಕಪ್, ನಥಿಂಗು. ಸಣ್ಣಕ್ಕಿದ್ದೆ, ಈ ಬೋನ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ನನಗೆ. ಹೌದು, ಬ್ಯೂಟಿ ಬೋನ್. ಹೌದು, ತುಂಬಾ ಸಣ್ಣ ಇದ್ದೆ. ಆ ಥರ ಒಂದು ಕ್ಯಾರೆಕ್ಟರ್ ಇರೋರು ಹೇಗೆ ನೀವು ಈ ಥರ ಒಂದು ಕ್ಯಾರೆಕ್ಟ್ರಲ್ಲಿ ಅಂದರೆ ಏನಂತಾರೆ ಗ್ಲಾಮರ್ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತೆ? ಎಲ್ಲರಿಗೂ ಅದೇ ಭವ್ಯ ಸೂಟ್ ಆಗಲ್ಲ ಬಿಡಿ ಆ ಕ್ಯಾರೆಕ್ಟರ್ಗೆ ಅಂತ, ಮಾಡರ್ನ್ ಕ್ಯಾರೆಕ್ಟರ್. ನೆಕ್ಸ್ಟ್ ಬಂದಿದೆ ಪ್ರೇಮ ಜ್ಯೋತಿ. ಪ್ರೇಮ ಜ್ಯೋತಿಯಲ್ಲಿ ಎಂಟೈರ್ ಅರ್ಜುನ್ ಸರ್ಜಾ, ಹೌದು, ಜೋಸೆಮೆನ್ ಅವರು ಡೈರೆಕ್ಷನ್, ಅರ್ಜುನ್ ಸರ್ಜಾ ಹೀರೋ. ಶಾರ್ಟ್ಸ್ ಇಲ್ಲಿಗೆ ಹಾಕಿದ್ದೀನಿ, ತುಂಬ ಗ್ಲಾಮರು. ಅವರಂತೂ ನನ್ನ ಒಂದು ಶಾರ್ಟಲ್ಲಿ ಸೋಮೇಶ್ವರ ಇದರಲ್ಲಿ ಒಂದು ಡ್ಯಾನ್ಸ್ ಮೂಮೆಂಟಲ್ಲಿ ಇದ್ಯಾರಪ್ಪ ಈ ಹುಡುಗಿ ನೋಡ್ಬಿಟ್ಟು ಅವರು ಅವತ್ತೇ ಹೇಳ್ಬಿಟ್ರು, ನೀನು ಬೇಡಮ್ಮ ಕರ್ನಾಟಕಕ್ಕೆ ದೊಡ್ಡ ಹೀರೋಯಿನ್ ಆಗಿ ಮೆರೀತೀಯ. ನಂದು 2ನೇ ಪಿಕ್ಚರೇ ಇರಬೇಕದು. ಅವರು ಹೇಗೆ ಹೇಳಿದ್ರೋ ಗೊತ್ತಿಲ್ಲ ಅವ್ರ ಬಾಯಿಂದ. ಆಗ ಅವ್ರು ಹೇಳಿದ್ರು, ಆ ಚಿತ್ರದಲ್ಲಿ ತುಂಬ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್, ಥ್ರೂಔಟ್ ಗ್ಲಾಮರ್. ಹೆಂಗೆ ಕ್ಯಾರಿ ಮಾಡಿದ್ರಿ ಅದು? ಐ ಡೋಂಟ್ ನೋ, ಎಂಟರ್ ಕ್ಯಾರೆಕ್ಟರ್ ವೈಸೂ ಅಷ್ಟೇ. ನಿಮ್ಗೆ ಹೇಳಿದಾಗೆ ನಾನು ಆ ಕ್ಯಾರೆಕ್ಟರ್ ಕೊಟ್ಟಾಗ ನಾನು ಅದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಮೋಸ್ಟ್ಲಿ ಇಟ್ ಈಸ್ ಈಸಿ ಫಾರ್ ಮಿ ಟು ಆಕ್ಟ್ ಎಲ್ಲ ಅನ್ಸುತ್ತೆ. ಸಾಮಾನ್ಯವಾಗಿ ಹೆಂಗೆ ಅಂದ್ರೆ ತುಂಬಾ ಸುಸಂಸ್ಕೃತ ಪಾತ್ರವನ್ನ ಮಾಡಿದಾಗ ಓ ಇವರು ನಮ್ಮನೆ ಹುಡುಗಿ ತರ ಅಂತ ಫ್ಯಾಮಿಲಿ ಆಡಿಯನ್ಸ್ ನೋಡಿರ್ತಾರೆ. ಹಿಂಗೆ ಸಡನ್ ಆಗಿ ಅದ್ರ ಅಪೋಸಿಟ್ ಫುಲ್ ಶಾರ್ಟ್ಸ್, ಫುಲ್ ಗ್ಲಾಮರಸ್. ಜನ ಹೆಂಗ್ ತಗೊಂಡ್ರು ಸಾಂಗ್ಸ್? ಆಮೇಲೆ ನಮ್ಮ ಜನ ತಗೊಳ್ಳೋದೇ ಸೆಕೆಂಡ್ ಪ್ರಶ್ನೆ, ನಮ್ಮ ಇಂಡಸ್ಟ್ರಿಯಲ್ಲೇ ಟಾಕ್ ಆಗೋಗಿತ್ತು. ಅದೇ ಆಮೇಲೆ ನೋಡಿದ್ರು ಶಿ ಈಸ್ ಡೂಯಿಂಗ್. ನೆಕ್ಸ್ಟ್ ಬಂದಿದೆ ಪ್ರಳಯ ಅಂತಕ,
ಅದು ಇನ್ನೂ ನೆಕ್ಸ್ಟ್ ಲೆವೆಲ್. ಇನ್ನೂ ನೆಕ್ಸ್ಟ್ ಲೆವೆಲ್. ಆ ಪಿಕ್ಚರ್ ನೋಡಿ ರವಿಚಂದ್ರನ್ ಅವ್ರು ನನಗೆ ಇದು ಆಫರ್ ಮಾಡಿದ್ದು. ಆಗ ವೀರಸ್ವಾಮಿ ಅವರು ಕರೆಕ್ಟ್, ದೊಡ್ಡ ಪ್ರೊಡಕ್ಷನ್, ಈಶ್ವರಿ ಬ್ಯಾನರ್. Correct. ಇಟ್ಸ್ ಎ ನಂಬರ್ 1 ಮೂವಿ. ಹೌದು. ಎಷ್ಟು ಅಮಿತಾಬ್ ಬಚ್ಚನ್, ರಜನಿಕಾಂತ್ ಮೂವೀಸು, ಅಂಬರೀಷ್, ವಿಷ್ಣು ಸರ್ ಎನ್ ಎಲ್ಲ ವೀರಸ್ವಾಮಿ ಅವ್ರನ್ನ ಮರೆಯೋಂಗೆ ಇಲ್ಲ ನಾವು ಯಾರು ಕೂಡ. Of course. ಹ್ಯಾಟ್ಸ್ ಅಪ್ ಟು ಹಿಮ್. ಅದೊಂದೇ ಅವಾಗಲೇ ಅವರು ಲಾಸ್ಟ್ ಅನ್ಸುತ್ತೆ, ಅದೊಂದೇ ಪಿಕ್ಚರು. ಅದಾದ ನಂತರ ಅವರು ತುಂಬ ಜಾಸ್ತಿ ಸಹ ಇರಲಿಲ್ಲ. ಬಟ್ ಒಂದು ನಮ್ಮದು ಬಂದು ಎಲ್ಲಿ ಅದು ಪೂಜೆ ಆಗಿದ್ದು ಅಂದರೆ ಈ ಹಲ್ಸೂರ್ ಲೇಕಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ. ಬಟ್ ನನ್ಗೆ ಗೊತ್ತೇ ಇರಲಿಲ್ಲ ಇವರು ಸ್ವಿಮ್ಮಿಂಗ್ ಶೂಸ್ ಹಾಕೋಬೇಕು ಏನು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ. ಓ, ನಿಮಗೆ ಕಥೆಯಲ್ಲೆಲ್ಲ ಗೊತ್ತೇ ಇರಲಿಲ್ಲ ಸ್ವಿಮ್ ಸೂಟ್ ಗೊತ್ತೇ ಹಾಕೋಬೇಕು ಇಲ್ಲ, ಅಂತ? ಗೊತ್ತೇ ಇರಲಿಲ್ಲ. ಓಕೆ. ಇದು ಗ್ಲಾಮರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಅಷ್ಟೇ. ಈ ಥರ ಸ್ವಿಮ್ಮಿಂಗ್ ಹೋಗಿದೆ ಸ್ಪಾಟಲ್ಲಿ ನೋಡ್ತೀನಿ ಸ್ವಿಮ್ಮಿಂಗ್ ಪೂಲು. ಒಂದು 5-6 ಫ್ರೆಂಡ್ಸ್ ಬಂದ್ಬಿಟ್ಟಿದ್ದಾರೆ ಎಲ್ಲ. ನೀವು ಹಾಕ್ಲೇಬೇಕು ಅಂತ ಹೇಳಿದ್ರು. ಅಮ್ಮ ಹತ್ರ ಹೋಗಿ ನಾನು ನೋಡಿದೆ. ಒಪ್ಕೊಂಡಿದ್ಯಾ ಕ್ಯಾರೆಕ್ಟರು ಮಾಡು ಅಂತ ಹೇಳಿದ್ರು. ಅಮ್ಮ ಹೇಳಿದ್ರು ನಿಮ್ಮೊಂದು ಚೆನ್ನಾಗಿ ಕೇಳಬೇಕಿತ್ತು. ಈಗ ಒಪ್ಕೊಂಡ್ಮೇಲೆ ನಾವು ಅದನ್ನು ಇದು ಮಾಡಬಾರ್ದು, ಅವ್ರಿಗೂ ತೊಂದರೆ ಆಗುತ್ತೆ. ಅವಾಗೆಲ್ಲ ಹೊಸದಲ್ವ ನಮಗೆ ಅಷ್ಟು. ಆಮೇಲೆ ಅದ ನಂತರ ನಾನು ಸ್ವಲ್ಪ ಹುಷಾರಾದೆ. ಎಲ್ಲ ಲೆಸನ್ಸ್ ಕಲಿಸ್ತಾ ಇರುತ್ತೆ ಪ್ರತಿಯೊಂದು ಇದು ಹೆಜ್ಜೆ ಹೆಜ್ಜೆಗೂ ನಮಗೆ. ಹೀಗಿರಬಾರ್ದು ನೆಕ್ಸ್ಟ್ಗೆ ಒಂದು ಸರಿ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅದ್ರ ಒಂದು ವಿಷಯ ನಮಗನ್ಸಿದ್ದು, ಈಗಲೂ ನಾವು ಅಪ್ಪಳೆ ಅಂತಕ ಸಿನಿಮಾ ನೋಡಿದ್ರೆ, ನಿಮ್ಮ ಕ್ಯಾರೆಕ್ಟರ್ ನೋಡಿದ್ರೆ, ಎಷ್ಟೋ ಸಂದರ್ಭದಲ್ಲಿ ನಾವು ಹಾಕೋ ಪೋಷಾಕು ಹೆಂಗ್ ಬೇಕಾದ್ರೆ ರೀಡ್ ಆಗ್ಬೋದು. ಬಟ್ ನೀವು ನಮಗೆ ತಪ್ಪಾಗಿ ಅನ್ನಿಸ್ಲೇ ಇಲ್ಲ. ಆಮೇಲೆ ಆ ಥರ ಹೇಳ್ದೆ ನಾನು ಅವ್ರಿಗೆ, 2 ಪೀಸ್ ಎಲ್ಲ ಹಾಕಲ್ಲ ದಯವಿಟ್ಟು, ಅದೆಲ್ಲ ಒಪ್ಕೊಂಡಿದ್ದೀನಿ. ಸರಿಯಾಗಿ ಒಂದು ನಾರ್ಮಲ್ ಒಂದು ಸಿಂಗಲ್ ಪೀಸ್ ಫುಲ್ ಲೆಂತ್ ಹಾಕೊಳ್ತೀನಿ. ಬಟ್ ನನಗೇನು ಆ ಥರ ತುಂಬ ಇದೆ ಅನ್ಸಿಲ್ಲ. ನನಗೆ ಅನ್ಸಿಲ್ಲ ಆ್ಯಕ್ಚುಲಿ. ಫಸ್ಟ್ ನಂಗೆ ಕಸಿವಿಸಿ ಆಯಿತು, ಯಾಕೆಂದರೆ ಫಸ್ಟ್ ಟೈಮ್ ಹಾಕಿದ್ದಲ್ವ ಅದು, ಕಸಿವಿಸಿ ಆಯಿತು. ಆಮೇಲೆ ಆ ಕ್ಯಾರೆಕ್ಟ್ರು ಚೆನ್ನಾಗಿತ್ತು. ಅದನ್ನು ಒಂಥರ ಕಮರ್ಷಿಯಲ್, ತುಂಬ ಚುಡಾಯಿಸೋ ಅಂತ ಕ್ಯಾರೆಕ್ಟರ್. ರವಿಚಂದ್ರನ್ ಅವ್ರ ಫಸ್ಟ್ ಮೂವಿ ಅನ್ಸುತ್ತೆ ಅವ್ರದ್ದು. ರವಿಚಂದ್ರನ್ ಅವ್ರದ್ದು ಫಸ್ಟ್ ಮೂವಿ. ಬೇರೆ ಚಿಕ್ಕ ಪುಟ್ಟದಲ್ಲಿ ವಿಲನಿಶ್ ಎಲ್ಲ ಮಾಡಿದ್ದಾರೆ. ನಾನೊಬ್ಬ ಮೇಜರ್ ಆಗಿ ಆಸ್ ಎ ಹೀರೋ ಅದರಲ್ಲೇ ಮಾಡಿದ್ದೆ ರವಿಚಂದ್ರನ್. ಈಸ್ ವೆರಿ ಏನಂತಾರೆ, ತುಂಬ ಇಮ್ಯಾಜಿನರಿ ಅವ್ರದ್ದು. ಹೀಗೆ ಮಾಡಬೇಕು ಅದೇ ಒಂದು 2-3 ಆ ಚಿತ್ರದಲ್ಲೇ ಸೆಟ್ಗಳು ಹಾಕಿದ್ದಾರೆ. ಅವಾಗಲೇ ಅವ್ರಿಗೆ ಒಂದು ಇದೆ ಎಷ್ಟು ಇತ್ತಲ್ವ ಅವ್ರಿಗೆ ಮೈಂಡ್ ಸೆಟ್ಟು, ಈ ಥರ ಮಾಡಬೇಕು. ಬಹಳಷ್ಟು ದೊಡ್ಡ ಸೆಟ್ ಹಾಕ್ತಿದ್ರು. ನಾನು ಯಾವ ಪಿಕ್ಚರಲ್ಲೂ ಆ ಥರ ನೋಡಿಲ್ಲ. ಈಶ್ವರಿ ಬ್ಯಾನರಲ್ಲೇ ನೋಡಿದ್ದು ಆ ಥರ ಲಕ್ಸುರಿ ಸೆಟ್ಟು. ಎಷ್ಟೇ ಅವಾಗಲೇ ಅವ್ರ ನೇಚರೇ ಆಗಿತ್ತು. ಎಷ್ಟು ದೊಡ್ಡ ಖರ್ಚು ಮಾಡೋರು ಅಂದರೆ ಅದು ಕ್ಯಾರ್ ಇಲ್ಲ ಅವ್ರಿಗೆ. ಅಂದರೆ ಚಿತ್ರ ಚೆನ್ನಾಗಿ ಬರಬೇಕು ಅವ್ರಿಗೆ. ಅದಾದ ನಂತರ ಅಲ್ವಾ ಪ್ರೇಮಲೋಕ ಅದೆಲ್ಲ ಮಾಡಿದ್ದು ಅವರು. ಅವ್ರ ಬಿಗಿನಿಂಗಲ್ಲೇ ಆ ಥರ ಒಂದು ಆ್ಯಟಿಟ್ಯೂಡ್ ಇತ್ತು ಅವ್ರದ್ದು. ಒಳ್ಳೆ ಚಿತ್ರಗಳು ಹೌದು ಬೇಕು ಅಂತಿದ್ರು. ಆಮೇಲೆ ಅದರಲ್ಲಿ ನೋಡಿ ಒಂದು ರಾತ್ರಿ ಬಂದರೆ ಏನು ತೊಂದರೆ ನಿನ್ನ ಬಿಟ್ಟು ಸಮಥಿಂಗ್ ಇಸ್ ದ, ತುಂಬ ಒಳ್ಳೆ ಸಾಂಗ್. ಅದು ಕೇಳಿದ್ರೆ ಅದಕ್ಕೆ ನಮ್ಮ ಮಧುಸೂದನ್ ಅವ್ರ ಕ್ಯಾಮ್ರಾಮನ್ ಕೇಳಿ ನೋಡಿದಿರಾ, ಈಸ್ ಮಾಸ್ಟರ್ ಪರ್ಸನ್ ಅವರು. ಆ ಚಿತ್ರಕ್ಕೆ ಅವರೇ ಒಂದು ನಮ್ಮ MG ರೋಡಲ್ಲೆಲ್ಲ ನಮ್ಮ ಕಾಟ್ ಹೋಗುತ್ತೆ ಇದರಲ್ಲೆಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಇತ್ತು ಆ ಸಾಂಗಲ್ಲಿ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಇಮ್ಯಾಜಿನರಿ ಫಸ್ಟ್ ಪಿಕ್ಚರ್ ನಾನು ಥರ ಮಾಡಿದ್ದು. ಇಟ್ ವಾಸ್ ಎ ಬ್ಯೂಟಿಫುಲ್ಲು. ಆಮೇಲೆ ಚೆನ್ನೈಲಿ ಮಾಡೋದು 1-2 ಸಾಂಗ್. ಮುಂದೆ ನೀ ಹೋದಾಗ ಹಿಂದಿನ ಪರುವಿ, ಅದು 2 ಸರಿ ರಿಪೀಟ್ ಆಗುತ್ತೆ. ಅವ್ರು ನನ್ನ ಕಿಂಡಲ್ ಮಾಡೋದು, ನಾನು ಅವ್ರು ಕಿಂಡಲ್ ಮಾಡೋದು. ತುಂಬ ಚೆನ್ನಾಗಿದ್ದು. ರೇಷ್ಮೆಯ ಸೀರೆ ಉಟ್ಟು ಕೈ ತುಂಬ ಮಲೆಯೊಟ್ಟು ನಡುವಲ್ಲಿ ಸಿಕ್ಕಿಸುವೆಯ ಜಯಮ್ಮ, ಇದು ನಡುವಲ್ಲ ಮನ್ಸು ಕೇಳಮ್ಮ. ನಾನು ಗುಣಗ್ತಾ ಇರ್ತೀನಿ ಎಲ್ಲ ಹಾಡುಗಳನ್ನು, ಗುಣಗ್ತಾ ಇರ್ತೀನಿ. ಬಟ್ ನಾಪಿಸ್ಕೊಳ್ತಾ ಇರ್ತೀನಿ, ಹಾಡ್ತಿರ್ತೀನಿ ಸ್ವಲ್ಪ. ಫೇವ್ರೆಟ್ ಸಾಂಗ್ಸ್ ಅವೆಲ್ಲ. ಏನು ಜನಗಳಿಗೆ ಕ್ರೇಜ್ ಅಂದ್ರೆ ನನ್ನ ಸಾಂಗ್ಸ್ ಅಂದ್ರೆ. ಮೊನ್ನೆ ಕೂಡ ನಾನು ಯಾವುದೋ ಒಂದು ನಮ್ಮ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ನನ್ನ ಕಟ್ಟ ಅಭಿಮಾನಿ ಅವರು. ಯಾವುದೋ ಒಂದು ವಿಷಯಕ್ಕೆ ನಮ್ಮ ಮನೆಗೆ ಬಂದರು, ಮೇಡಮ್ ನಮ್ಮದು ಕರೋಕೆ ಇದೆ, ನೀವು ದಯವಿಟ್ಟು ಬರಬೇಕು, ನಿಮ್ಮ ಹಾಡುಗಳನ್ನ ನಾವು ಹಾಡಿರ್ತೀವಿ ಅಂತ ಹೇಳಿ ಕರೆಸ್ಕೊಂಡ್ರು. ಏನು ಹಾಡುಗಳು ಹಾಡೋದ್ರಂದ್ರೆ, ನಾನು ಇಷ್ಟೊಂದು ಪಿಕ್ಚರ್ಗಳು ಹಾಡಿದ್ದೆ ನಂದು ಅಂತ. ಅಷ್ಟು ನನ್ನ ಹಾಡೆ.
ಗ್ರೇಟ್. ನನಗೆ ಖುಷಿ ಆಯಿತು ಅಲ್ಲಿ ಕೂತ್ಕೊಂಡು ಎಲ್ಲ ಅವ್ರು ಹಾಡಿದ ಹಾಡುಗಳು, ನಾನು ಒಂದು ಕೆಲವು ಹಾಡಿದೆ. ಈ ಥರ ಚೆನ್ನಾಗಿತ್ತು. ಈ ಥರ ಜನಗಳು ಓಕೆ. ಕ್ರೇಜು, ಒಳ್ಳೊಳ್ಳೆ ಸಾಂಗ್ಸ್ ಇದೆ ಆಗಿನ ಟೈಮಲ್ಲಿ. ಸಾಂಗ್ಸು ಬ್ಯೂಟಿಫುಲ್ ಸಾಂಗ್ಸ್, ಮರೆಯೋಕ್ಕೆ ಆಗೋದಿಲ್ಲ. ನಿಮ್ಮ ಫೇವ್ರೇಟ್ ಯಾವುದು? ಫೇವ್ರೆಟ್ ಹಾ. ನೀ ಮಿಟ್ಟಿದ ಸಾಂಗು. ಹಾ. ನೀ ಮಿಟ್ಟಿದ ಇದು ಹಂಫರಸ್. ಓ ಗಾಡ್ ಯುಗ ಯುಗಗಳೇ ಸಾಗಲಿ. ಅಲ್ಲೇ ಹಂಫರಸ್ 2 ಲೈನ್ ಅಷ್ಟೇ. ನಾವು ಚೆನ್ನಾಗಿ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನಗೆ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಇನ್ನೊಂದು ಹಾಡು ಯಾವುದು? ಇದು ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಹಿಂದೇತಕೋ ನಾನಿನ್ನಲಿ ಬೇರೆವಂತ ಮನಸ್ಸಾಗಿದೆ. ಅದಂತೂ ಹೃದಯಕ್ಕೆ ಹೋಗಿ ಚುಚ್ಚಿ ಆಚೆ ಬಂದ್ಬಿಡುತ್ತೆ. ಆ ಸಾಂಗ್ ಅಂತೂ ಯಪ್ಪಾ. ರಿಯಲಿ ಅದಂತೂ ಜುಮ್ ಅನ್ನುತ್ತೆ. ಅದು ಮ್ಯೂಸಿಕ್ ಅದು ರಿಯಲಿ. ಅದನ್ನು ಅಷ್ಟೇ ಚಿತ್ರದಲ್ಲಿ 3 ಸರಿ ಬೇರೆ ಬೇರೆ ವರ್ಷನ್ಸ್ಗಳಿವೆ. ಬೇರೆ ಬೇರೆ. Correct. ಆಮೇಲೆ ಪ್ರಳಯಾಂತಕ ಆಗಿದ್ದೆ ನನಗೆ ಹ್ಮ್. ದ್ವಾರಕೀಶ್ ಅವ್ರ ಕಡೆಯಿಂದ. ಯಾವ ಫಿಲ್ಮ್ ಅದು? ನೀ ಬರೆದ ಕಾದಂಬರಿ. ನೀವು ಬರೆದ ಕಾದಂಬರಿ. ಸಾರಿ. ನಾನು ಮತ್ತೊಂದು ಬ್ಲಾಕ್ ಬಸ್ಟರ್. ಹಾ ಇದೆಲ್ಲ ಒಂದು ಇದಾಯ್ತು ಹಾ, ಅಂದ್ರೆ ಹೌದು. ನೆಕ್ಸ್ಟ್ ವಿಷ್ಣು ಅವ್ರ ಜೊತೆ ನನಗೆ ಸಕ್ಸಸ್ ಆಯ್ತು ನೋಡಿ. ಯಾವ ಲೆವೆಲ್ಗೆ ಹೋಯ್ತು ಅಂದ್ರೆ ಆ ಚಿತ್ರ. ಹೋ ಎಷ್ಟು ಸಿನಿಮಾ, ಹೌದು. ಎಷ್ಟು ಕೌಂಟ್, ಎಷ್ಟು ವಿಷ್ಣು ಸರ್ ಜೊತೆ. ಅಲ್ಲಿಂದ ವಿಷ್ಣು ಸರ್ ಅವ್ರ ಜೊತೆ ಮಾಡಿದ್ದು ನಾನು. ಹೌದು, heroine ಆಗಿ. ಆಸ್ ಎ ಫಸ್ಟ್ ತಂಗಿಯಾಗಿ ಮಾಡಿದ್ಬಿಟ್ಟು ತಂಗಿಯಾಗಿ ಮಾಡಿದಾಗಿಲ್ಲ. ಆಮೇಲೆ ಅದ್ರಲ್ಲಿ ಸ್ವಲ್ಪ ಏನೋ ಮಾತುಗಳು ಬಂತಂದೆ ದ್ವಾರಕೀಶ್ ಅವ್ರ ಜೊತೆ. ನಾ ಮಾಡಲ್ಲ ಭವ್ಯ ಜೊತೆ ಅಂತೆಲ್ಲ. ಆಮೇಲೆ ದ್ವಾರಕೀಶ್ ಅವರು ನನಗೆ ಭವ್ಯ ಬೇಕೇ ಬೇಕು, ಈ ಕ್ಯಾರೆಕ್ಟರ್ ಅವರೇ ಸೂಟ್. ಎಷ್ಟು ಜನಕ್ಕೆ ಹೇಳಿಲ್ಲ ಅವರು, ನನ್ನ ಹತ್ರನೂ ಹೇಳಿದ್ರು ನನ್ನ ಭವ್ಯ ಬೇಕು, ಏನು ಮಾಡ್ತೀವಿ ಮಾಡಪ್ಪ. ಫೈನಲಿ ಎಲ್ಲ ಇದಾಯಿತು. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ್ವಾರಕೀಶ್ ಸರ್. ಆ ಥರ ಯಾರಾದರೂ ಹೇಳ್ತಾರೇನ್ರಿ ಮಕ್ಕನ ಮೇಲೆ ಹೊಡೆದಿತ್ತ, ಅವ್ರ ಸ್ವಭಾವನೇ ಹಾಗೆ ದ್ವಾರಕೀಶ್. ನನಗೆ ಬೇಕಂದ್ರೆ ನಂಗೆ ಬೇಕು. ಜೊತೆಗೆ ಅವರಿಬ್ರು ತುಂಬಾ ಗಳಸ್ಯ ಕಂಠಸ್ಯ ಫ್ರೆಂಡ್ಸ್. ಹೌದು, ಎಷ್ಟು ಕ್ಲೋಸ್ ದ್ವಾರಕೀಶ್ ಫ್ರೆಂಡ್ಸ್. ಸರ್ ಮತ್ತು ಹೌದು ವಿಷ್ಣುವರ್ಧನ್ ಸರ್ ಇಬ್ರು. ಹೌದು. ಸ್ವಲ್ಪ ಅದಾದ್ಮೇಲೆ ನಂತರ ಸ್ವಲ್ಪ ಗ್ಯಾಪ್ ಆಯ್ತು ಅವರಿಗೆ. ಬಟ್ ಆಮೇಲೆ ಮತ್ತೆ ಒಟ್ಟಿಗಾದ್ರಲ್ಲ. ಕರೆಕ್ಟ್. ಆತ್ಮ ಬಟ್ ಎಂತ ಫಿಲಮ್ ಅದು, ನೀ ಬರೆದ ಕಾದಂಬರಿ. ಬರ್ದ ಕಾದಂಬರಿ ಯಾವುದು ಅದನ್ನ ತೆಲುಗು ಮಾಡಿದ್ರು, ಇವರೇ ಮಾಡಿದ್ರು, ದ್ವಾರಕೀಶ್ ಸರೇ ಮಾಡಿದ್ರು. ತೆಲುಗು ಮಾಡಿದ್ರು, ತಮಿಳ್ ಮಾಡಿದ್ರು. ತೆಲುಗಲ್ಲಿ ರಜನಿಕಾಂತ್ ಮಾಡಿದ್ರು. ತೆಲುಗಲ್ಲಿ ಶ್ರೀದೇವಿ ಕೃಷ್ಣ, ತಮಿಳಲ್ಲಿ ರಜನಿಕಾಂತ್ ಶ್ರೀದೇವಿ. ಸಕ್ಸಸ್ಸೇ ಆಗ್ಲಿಲ್ಲ ಅದು. ಆಮೇಲೆ ಇವ್ರು ಹೇಳಿದ್ರು ಹಾಗೆ, ನೋಡೆ ನಿನ್ನನ್ನು ಒಂದು ಪಿಕ್ಚರ್ ಹಾಕ್ಕೊಂಡೆ ನಾನು, ನಾನೇ ಬಿಟ್ಬಿಟ್ಟೆ ಕಣೆ, ಎಲ್ಲರೂ ನಿನ್ನ ಹಾಕ್ಕೊಂಡು ಎಷ್ಟೆಷ್ಟು ದುಡ್ಡು ಮಾಡಿದ್ರು ಕಣೆ. ವಿಷ್ಣು ಜೊತೆ ನಾನು ಒಂದೇ ಪಿಕ್ಚರ್ ಗಣೆ ಮಾಡಿದ್ದು ನಿನ್ನ ಜೊತೆ. ಅದೇ ಅವತ್ತು ನನ್ನ ಹತ್ರ ಹೇಳ್ಕೊಂಡ್ರು ಅವರು. ಇಟ್ಸ್ ಆಲ್ ಇನ್ ಇದು. ಆ ಫಿಲಮ್ಮು ಕಣ್ಮುಂದೆ ಸುಮ್ಮನೆ ಪಿಕ್ಚರೈಸೇಷನ್ ನೆನಪಿಸ್ಕೊಂಡ್ರೆ ವಾವ್ ಅನ್ಸುತ್ತೆ. ಓಹ್ ರಿಯಲಿ ಗ್ರೇಟ್. ಅವಾಗ ಅವ್ರು ಚೆನ್ನೈಲಿ ವಾಸ ಮಾಡ್ತಾ ಇದ್ರು. ಎಷ್ಟು ದೊಡ್ಡ ಫ್ಲೋರ್ ಗೊತ್ತಾ ಅವ್ರದ್ದು ಚೆನ್ನೈಯಲ್ಲಿ. ಅಲ್ಲೇ ಮನೆಯಲ್ಲೇ ಶೂಟ್ ಮಾಡಿದ್ರು. ಒಂದು ನೀ ಬರೆದ ಕಾದಂಬರಿ ಸಾಂಗ್ ಒಂದು ಬಿಟ್ಟು ಮಾತ್ರ ಅಲ್ಲೇ ಸ್ಟಾರ್ಟ್ ಮಾಡಿದ್ರು ಚೆನ್ನೈಯಲ್ಲಿ. ಕೆಲವು ರೋಡ್ ಸೀನ್ಸ್ ಎಲ್ಲ ಮಾಡಿದ್ರು. ಅದನ್ನ ಊಟಿಯಲ್ಲಿ ಮಾಡಿದ್ರು. ಅದು ಹೀಗಾಗಿ ತುಂಬ ಒಳ್ಳೆ ಒಂದೊಂದು ಸೀನ್ ಕೂಡ ಅದು ಹಾಡು ಹಂಗೆ ಇದೆ, ಹಾಡು ಹಾಗೆ ಇದೆ. ಎಲ್ಲ ಸಾಂಗ್ಸು ಹಿಟ್ ಅದ್ರಲ್ಲಿ. ತುಂಬ ಚೆನ್ನಾಗಿ. ಫೇವರೇಟ್ ಯಾವುದರಲ್ಲಿ? ನೀ ಮಿಟ್ಟಿದ ಸಾಂಗ್. ಬಟ್ ಅದು ಅಂದರೆ ಇದೆಲ್ಲ ಮಾಡ್ತಿದ್ದೆ, ಒಂದು ಪಿಕ್ಚರ್ 2 ಪಿಕ್ಚರ್. ಬಟ್ ಇಟ್ಸ್ ಬ್ರೇಕ್ ಕೊಟ್ಟಿದ್ದು ನೀ ಬರೆದ ಕಾದಂಬರಿ. ಎಲ್ಲೋ ಸೂಪರ್ ಸ್ಟಾರ್ಗೆ ಹೋಗ್ಬಿಟ್ಟು ಅದು ಆ ಚಿತ್ರ. ಸ್ಪೈಕ್ ಅಪ್. ಹಾಂ, ಅಂದರೆ ವಿಷ್ಣು ಸರ್ ಸೂಪರ್ ಸ್ಟಾರು. ಹೌದು. ಅವ್ರ ಜೊತೆ ಆ ಚಿತ್ರ ಸೂಪರ್ ಹಿಟ್ಟಾಗಿ, ಆಮೇಲೆ ನಂತರ ದಿನದಲ್ಲಿ ನಾನು ನೆವರ್ ಟರ್ನ್ ಬ್ಯಾಕ್. ವಿಷ್ಣು ಸರ್ ಜೊತೆ ಕಂಟಿನ್ಯೂಸ್ ಆಗಿ 15 ಪಿಕ್ಚರ್ ಮಾಡಿದೆ ಅವ್ರ ಜೊತೆ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಇವರಿಬ್ರು ಕಾಂಬಿನೇಷನ್ ವರ್ಕ್ ಆಗುತ್ತೆ. ಯಾರ್ದು? ವಿಷ್ಣು ಸರ್ ಮತ್ತು ಭವ್ಯ ಅವ್ರದ್ದು. ಹಾ, ಈ ಪೇರ್ ಚೆನ್ನಾಗಿದೆ ಹೌದು ಆನ್ ಸ್ಕ್ರೀನ್. ಆಫ್ಟರ್ ನೀ ಬರೆದ ಕಾದಂಬರಿ ಹಾ, ಓಕೆ.
ಅವ್ರು ಮಾಡಲ್ಲ ಅಂದವರು ಎಲ್ಲ ನನ್ನ ಪಿಕ್ಚರಲ್ಲೇ ನಮ್ದು ವಿಷ್ಣು ಸರ್ದೇ. ಆಮೇಲೆ ಎಷ್ಟು ಅವರು ನಮಗೆ ಕ್ಲೋಸ್ ಆಯ್ತು ಅಂದ್ರೆ ವಿಷ್ಣು ಎಷ್ಟು. ಸರ್ Yes. ಏನಂತಿದ್ರು ಆಮೇಲೆ ಅವರು? ಆಮೇಲೆ ಇಟ್ಸ್ ವೆರಿ ಕ್ಲೋಸ್ ಟು. ಅಲ್ಲ ಹೇಳಿದ್ರು ಅದನ್ನ, ನಾನ್ ಇಲ್ಲ, ಮಾಡಲ್ಲ ಅಂತ ಅದೆಲ್ಲ ಹೇಳಿದ್ದೆ ನಾನು- ಆದ್ರೂ ಮಾಡಿದೆ ಆಮೇಲೆಲ್ಲ ಇಷ್ಟ ಆಯ್ತು ಅಂತ ಹೇಳಿದ್ರು. ಅಲ್ಲ ಐ ನೆವರ್ ಸ್ಪೋಕ್ ಆಲ್ ದೋಸ್ ಥಿಂಗ್ಸ್. ಒಂದು ಲೆವೆಲ್ಗೆ ಮೇಂಟೈನ್ ಮಾಡ್ತೀನಿ ಎಲ್ಲ. ಕೆಲವೊಂದು ಹೇಗಿತ್ತು ಜಲ್ನೆಸ್ ಹೇಗಿತ್ತು ನಿಮ್ಮಿಬ್ಬರದು, ವಿಷ್ಣು ಸರ್ ಮತ್ತು ನಿಮ್ದು? ವೆರಿ ಕ್ಲಾಸ್ ಆಗಿತ್ತು. ಓಕೆ. ಕೆಲವೊಂದು ಸರಿ ಅವ್ರು ಮೂಡಿ, ಹ್ಮ್. ಇಟ್ಸ್ ವೆರಿ ಮೂಡಿ. ಬಟ್ ಅವ್ರು ಮೂಡಿದಾಗ ಮಾತ್ರ ಎಷ್ಟು ಜೋವಿಯಲ್ಲಾಗಿರ್ತಿದ್ರು, ಎಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡ್ತಿದ್ರು, ಎಷ್ಟು ಒಳ್ಳೆ ಕಲಾವಿದರು, ಎಷ್ಟು ಸುರದ್ರೂಪಿ ಅವರು. ಓಹ್, ಹ್ಯಾಟ್ಸ್ ಆಫ್ ಟು ಹಿಮ್. ಅವ್ರದ್ದು ಒಂದು ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿತ್ತು. ಓ ಗಾಡ್, ರಿಯಲಿ ಗ್ರೇಟ್. ಅಲ್ಲ, ವೆನ್ ಯು ಲುಕ್ ಬ್ಯಾಕ್ ಏನ್ ಅನ್ಸುತ್ತೆ ಅಂದ್ರೆ ಅವ್ರ ಜೊತೆ ಯಾಕೆ ನಿಮ್ಮಿಬ್ಬರದು ಕೆಮಿಸ್ಟ್ರಿ ವರ್ಕ್ ಆಯ್ತು ಅನ್ಸುತ್ತೆ ನಿಮ್ ಪ್ರಕಾರ? ಅದು ನೀ ಬರ್ದ ಕಾದಂಬರಿಯಲ್ಲಿ ಕ್ಯಾರೆಕ್ಟ್ರೇ ಆಗಿದೆ. ಅದು ಹೀರೋ ಹೀರೋಯಿನ್ ಅಲ್ಲ, ಪೂರ್ತಿ ಕ್ಯಾರೆಕ್ಟ್ರು. 15 ಸಿನಿಮಾ ಮಾಡೋಕೆ ಇವ್ರು ಏನ್ ಪ್ರತಿ ಸಿನಿಮಾನು ಇವ್ರಿಬ್ರು ಚಂದ ಕಾಣ್ತಾರಲ್ಲ, ಅಥವಾ ಇವ್ರಿಗೆ ಹೇಳಿಸಿ ಮಾಡಿಸೋ ಪಾತ್ರ ಇದೆ ಅಂತಿರಲ್ಲ. ಅದು ನೀ ಬರ್ದ ಕಾದಂಬರಿ ಒಂದು ಜೋಡಿ ಅಷ್ಟು ಸಕ್ಸಸ್ ಆಗಿ ನಮ್ಮನ್ನ ಆ ಥರ ಒಂದು ಕರ್ಕೊಂಡು ಬಂತು ಅನ್ಸುತ್ತೆ. ಅದು ಬ್ರೇಕ್ ಆಗಿ ಅದರಲ್ಲಿ ಕ್ಯಾರೆಕ್ಟರ್ ನಮ್ಮಿಬ್ಬರದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫು ಡೈಲಿ ದಿನ ಬೆಳಗಾದರೆ ನಡೆಯೋವಂಥರ ಒಂದು ಸ್ಟೋರಿ. ಆ ಥರ ಒಂದು ಸೂಪರ್ ಹೀರೋ ಜೊತೆ ನಾನು ಮಾಡಿರೋದು ಒಂದು ಹೊಸ ಆ, ಪರಿಚಯ ನಂದು. ಒಂಥರ ಎಲ್ಲ ಜನಗಳೇ ಒಂದು ಹೊಸ್ತು ಅಲ್ವಾ. ಹಾಗಾಗಿ ಆ ಕ್ಯಾರೆಕ್ಟ್ರು ಅಷ್ಟೇ ಚೆನ್ನಾಗಿತ್ತು, ಸಾಂಗ್ಸು ಚೆನ್ನಾಗಿತ್ತು. ನಮ್ಮ ದ್ವಾರಕೀಶ್ ಅವ್ರದ್ದು ಮೊದಲನೇ ಚಿತ್ರ ನಿರ್ದೇಶನ ಕೂಡ ಅದು. ಇಟ್ಸ್ ವೆರಿ ಎಂತ ಲೆಜೆಂಡ್ರಿಗಳ ಜೊತೆ ಕೆಲಸ ಮಾಡ್ಬಿಟ್ರಿ ಅಲ್ಲ ನೀವು. ಹೌದ್ರಿ. ಬಟ್ ಇನ್ನೂ ರೀಚ್ ಜಾಸ್ತಿ ಆದ್ರಿ ಆಗ ನೀವು. ಯಾಕಂದ್ರೆ ಒಂದು ಅಭಿಮಾನಿ ಬಳಗ ಇರುತ್ತೆ, ನಿಮ್ನು ಹೌದು. ಇಷ್ಟಪಡಕ್ ಶುರು ಮಾಡ್ತಾರೆ. ಹೌದು. ನಮ್ ದಾದಾ ಜೊತೆ ಭವ್ಯ ಮೇಡಮ್ ಅಂತ ಖುಷಿ ಪಡ್ತಾರೆ. ಹೌದು. ಅವಾಗ ಯಾರಾದ್ರೂ ಎಲ್ಲರೂ ಸಿಕ್ಕಿದಾಗೆಲ್ಲ ಅದ್ರದ್ದು ಗೊತ್ತಾಗ್ತಿತ್ತ ನಿಮಗೆ? ಓ, ನಾನು ಫೇಮಸ್ ಆಗ್ತಾ ಇದೀನಿ, ಜಾಸ್ತಿ ಫೇಮಸ್ ಆಗ್ತಿದ್ದೀನಿ? ಎಂಥದ್ದು ಗೊತ್ತಿಲ್ಲ ನನಗೆ. ಕೆಲವೊಂದು ನ್ಯೂಸ್ ಪೇಪರಲ್ಲಿ ಓದ್ತಿದ್ದೆ. ನಾನು ಹೇಳಿದೆ ವರ್ಕ್ ಲೋಡ್ ಇಷ್ಟಿತ್ತು ಅಂದರೆ ನನಗೆ. ಅದು ಯಾವ್ದು ಅನುಭವಿಸೇ ಇಲ್ಲ ನೀವು? ಇಲ್ಲ 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 ಇಲ್ಲ. ಈಗ ಅನುಭವಿಸ್ತಿದ್ದೀನಿ ಅದೆಲ್ಲ ನೋಡಿ ನಾನು. ಈಗ ಒಂದು 10 years ಅಷ್ಟೇ. ಕರೆಕ್ಟ್. ಅದಕ್ಕೆ ಮುಂಚೆ ನಾನು ಇಂಡಸ್ಟ್ರಿಯಲ್ಲಿದ್ದಾಗ, ಚಿತ್ರರಂಗದಲ್ಲಿದ್ದಾಗ, ಆಮೇಲೆ ನೋಡಿ ಪೀಕಲ್ಲಿದ್ದಾಗಲೇ ಮದುವೆ ಆಗ್ಬಿಟ್ಟೆ ನಾನು. ಬರ್ತೀನಿ ಆ ಪಾಯಿಂಟ್ಗೆ. ಈ ಭವ್ಯ ಮೇಡಮ್ಗೂ ಈ ಪ್ರೇಮ ಅನ್ನೋ ಅಂದ್ರೆ ಲವ್ ಇದೆಯಲ್ಲ, ಒಂದು ಅವಿನಾಭಾವ ಸಂಬಂಧ. ಅದು ಸಿನಿಮಾಗೋ ರಿಯಲ್ ಲೈಫ್ಗೋ ಹಂಗೆ ಕನೆಕ್ಟ್ ಆಗ್ಬಿಡುತ್ತೆ. ಎಲ್ಲ ಪ್ರೇಮ 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 ಅಂತಾನೆ ಇರುತ್ತೆ ನಿಮ್ ಸಿನಿಮಾಗಳೆಲ್ಲ. ಹೌದು, ಹಾ, ಮೋಸ್ಟ್ ಆಫ್ ದ ಮೂವೀಸ್ ಹಂಗೆ. ಬಟ್ ನಂದು ವಿಷ್ಣು ಸರ್ ಕೆಮಿಸ್ಟ್ರಿ ಸಖತ್ತಾಗಿತ್ತು ಬಿಡಿ. ಓ, ಏನು ಆಮೇಲೆ ಸೆಂಟಿಮೆಂಟ್ ಸೀನ್ಸು ಕೆಲವೊಂದು ಆ ಸೀನ್ಗಳಲ್ಲಿ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಕೆಲವೊಂದು ಸೀನುಗಳು ತಂದೆ ಕರ್ಕೊಂಡು ಹೋಗ್ಬಿಡ್ತಾರೆ ನನ್ನ, ದುಃಖದ ಸೀನ್ಗಳು ಅವ್ರು ಎಷ್ಟು ಇನ್ವಾಲ್ವ್ಮೆಂಟಲ್ಲಿ ಮಾಡ್ತಿದ್ರು. ಅವಾಗ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಸೆಟ್ಟಲ್ ಕೂತ್ ನೋಡ್ತಿದ್ರಿ. ನಾನು ಹೇಳೋದು, ನಾನು ಅದನ್ನ ಅಬ್ಸರ್ವ್ ಮಾಡೋದು. ಕ್ಯಾರವಾನ್ ಹೋಗೋದು ಅದೆಲ್ಲ ಸೀನೇ ಇಲ್ಲ, ಅಲ್ಲೇ ಕೂತು ನೆವರ್ ನಾನು ತುಂಬ ಕಲಿತಿದ್ದೆ ನಾನು. ಯಾಕೆಂದರೆ ನಾನು ಏನು ಕಲ್ತಿಲ್ಲ ಎಲ್ಲ ಇಲ್ಲಿ ಕಲಿತಿದ್ದೆ ನಾನು. ಎಲ್ಲ ಇಂಥ ದೊಡ್ಡ ಆರ್ಟಿಸ್ಟ್ಗಳು ನೋಡಿ, ಅದು ವಿಷ್ಣು ಸರ್ ಅಂತ ಕಣ್ಣಲ್ಲೇ ಆ್ಯಕ್ಟ್ ಮಾಡೋರು ಅವರು. ಈಗ ಒಬ್ಬ ಅಪೋಸಿಟ್ ಪರ್ಸನ್ ನಿಮ್ಗೆ ಆ್ಯಕ್ಟ್ ಮಾಡ್ತಿದ್ರೆ ಇಂಟ್ರೆಸ್ಟ್ ಇರೋ, ನಮ್ಮಂಥ ಇಂಟ್ರೆಸ್ಟ್ ಇರೋರಿಗೆ ಅದು ಗೊತ್ತಾಗುತ್ತೆ. ಹೌದು. ನನಗೆ ಆ್ಯಕ್ಟಿಂಗ್ ಬಂದ್ಬಿಡ್ತಿತ್ತು ಅದು. ಅದು ನನಗೆ ಗೊತ್ತಿಲ್ಲದೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅದು. ಆಕ್ಷನ್ ರಿಯಾಕ್ಷನ್ ರಿಯಾಕ್ಷನ್ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮ ಕೆಮಿಸ್ಟ್ರಿ ಚೆನ್ನಾಗಿತ್ತು ವಿಷ್ಣು ಸರ್ದು. ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋವಾಗ ನಾನು ಅಷ್ಟು ಇನ್ವಾಲ್ವ್ ಆಗ್ತಿದ್ದೆ ಅಲ್ವಾ. ನಮಗೆ ನಿಮ್ಮ ಆನ್ ಸ್ಕ್ರೀನ್ ಜೋಡಿಯಲ್ಲಿ ನಾವು ಇಬ್ಬರನ್ನ ಮರೆಯೋಕ್ ಸಾಧ್ಯ ಇಲ್ಲ. ಒಂದು ನೀವು ಮತ್ತು ವಿಷ್ಣು ಸರ್ ಜೋಡಿ, ಇನ್ನೊಂದ್ ಕಡೆ ನೀವು ಮತ್ತು ಶಂಕರ್ ನಾಗ್ ಜೋಡಿ. ಅದೊಂದು ಆಮೇಲೆ ಬರ್ತೀನಿ ಅದಕ್ಕೆ. ಅದೊಂದು ಟ್ರ್ಯಾಕ್, ಇದೊಂದು ಟ್ರ್ಯಾಕ್. ಕರೆಕ್ಟ್. ಇದು ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಶುರು ಆಗ್ತಿತ್ತಾ ಸಿನಿಮಾಗಳಿವೆರಡು? ಹೌದೌದು. ಈ ಕಡೆ ವಿಷ್ಣು ಸರ್ ಜೊತೆ, ಈ ಕಡೆ ಶಂಕರ್. ನನಗೆ ಇದೆಲ್ಲ ಗೊತ್ತೇ ಇಲ್ಲ. ಆಮೇಲೆ ಚಿತ್ರರಂಗ ಎಲ್ಲ ಬಿಟ್ಟ ಮೇಲೆ ನನಗೆ ಇದೆಲ್ಲ ನಡೀತಿದೆ ಅನಿಸ್ತು ನನಗೆ. ಎಷ್ಟು ಹೆಂಗೆ ಶಂಕರ್ ನಾಗ್ ಅವ್ರ ಕಣ್ಣಿಗೆ ಹೆಂಗ್ ಬಿದ್ರಿ ನೀವು? ಆಕ್ಚುಲಿ ನಾನು ನೋಡಿ ಅವಾಗಲೇ ಹೇಳಿದ್ನಲ್ಲ, ನಾನು ಪ್ರೇಮ ಜ್ಯೋತಿ ಮಾಡಿದೆ. ಅವಾಗಲೇ ನಾನು ಲಾರಿ ಡ್ರೈವರ್ ಅಂತ ಒಂದು ಮಾಡಿದ್ದೆ, ಅದೊಂದು ಬಿಟ್ಟೆ ನಾನು. ಅವ್ರ ಜೊತೆ ಲಾರಿ ಡ್ರೈವರ್ ಅಂತ ಬೇರಾಲ ಡೈರೆಕ್ಟರ್ ಅವರು. ಅವಾಗ ತೆಲುಗು ಇಲ್ಲೇ ಬಹಳಷ್ಟು ಪಿಕ್ಚರ್ ಮಾಡಿದ್ದಾರೆ ಅವರು. ಅವ್ರು ಯಾವುದೋ ತೆಲುಗು ರೀಮೇಕ್ ಮಾಡಿದ್ರು ಅವಾಗ, ಅದರಲ್ಲಿ ಶಂಕರ್ ನಾಗ್ ಜೊತೆ. ಶಂಕರ್ ನಾಗ್ ಅವ್ರಿಗೆ ಒಂಥರ ಆಕ್ಷನ್ ಹೀರೋ ಅವರು, ಆಕ್ಷನ್ ಹೀರೋ ಅವರು. ಇಟ್ಸ್ ವೆರಿ ಕರಾಟೆ ಕಿಂಗ್. ಹೌದು. ಆಮೇಲೆ ತೆಲುಗು
ಪಿಕ್ಚರ್ಗಳು ಗೊತ್ತಲ್ವಾ ನಿಮ್ಗೆ, ಹೌದು. ಒಂಥರ ಅಬ್ಬರ ಇರುತ್ತೆ, ಸಾಂಗ್ಸು, ಆ ಥರ ಒಂದು ಮೂವಿ. ಹ್ಮ್. ಶಂಕರ್ನಾಗ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಯಿತು, ನನಗೂ ಸೂಟ್ ಆಯಿತು. ಅವ್ರ ಜೊತೆ ಆ ಥರ ಒಂದು ಟ್ರ್ಯಾಕಲ್ಲಿ ಹೋಯ್ತು. ಅವ್ರ ಜೊತೆ ಮಾಡಿದ ಕ್ಯಾರೆಕ್ಟರ್ಗಳು, ಆ್ಯಕ್ಷನ್ನು, ತಪಂಗುತಿ, ತೆಲುಗು ಇದಲ್ವಾ, ಅದು ಸಕ್ಸಸ್ ಆಯಿತು. ಅದು ಲಾರಿ ಡ್ರೈವರು. ಕಂಟಿನ್ಯೂಸ್ ಆಗಿ ಅಲ್ಲಿಂದ ಮತ್ತೆ ಅವ್ರ ಜೊತೆಗೆ ತಾಯಿ ಅಂತ ಮಾಡಿದೆ, ಆಮೇಲೆ ಸತ್ವ ಪರೀಕ್ಷೆ ಅಲ್ಲ, ಹುಲಿ ಹೆಬ್ಬುಲಿ ಅಂತ ಮಾಡಿದೆ. ಹುಲಿ ಹೆಬ್ಬುಲಿ correct. ಆಮೇಲೆ ಭಾಳಷ್ಟು ಮಾಡಿದ್ದೀನಿ ಅವ್ರ ಜೊತೆ, ನೆನಪಿಲ್ಲ ಈಗ ನನಗೆ. ಅವ್ರ ಜೊತೆ ಒಂದು 15 ಪಿಕ್ಚರ್ ಮಾಡಿದ್ದೀನಿ ಬೋ, ಶಂಕರ್ನಾಗ್ ಜೊತೆ. ಆಮೇಲೆ ತುಂಬಾ ಹಿಟ್ ಆಗಿದ್ದು ಸಾಂಗ್ಲಿಯಾನ ಫಸ್ಟ್ ಸೆಕೆಂಡು. ಅದನ್ನ ಲೈಫಲ್ಲೇ ಮರೆಯಂಗಿಲ್ಲ ನಾವು ಯಾರು. ಓ ಗಾಡ್, ಸಾಂಗ್ಲಿಯಾನ ಇಸ್ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಅದು. ವಿಷ್ಣು ಸರ್ದು ಈ ಟ್ರ್ಯಾಕ್ ಇಲ್ಲಿ, ಇವ್ರದ್ದು ಒಂದು 15 ಚಿತ್ರಗಳು ಇಲ್ಲಿ, ಅಲ್ಲೊಂದು ಟ್ರ್ಯಾಕ್ ಇಲ್ಲಿ. ಓ, ಸೊ ಎಲ್ಲಾ ಸಿನಿಮಾ ಶಂಕರ್ನಾಗ್ಗೆ ನೀವ್ ಇರ್ತಿದ್ರಿ, ನಾನು ಎಲ್ಲಾ ಸಿನಿಮಾ ಈ ಕಡೆ ವಿಷ್ಣು ಸರ್ ಜೊತೆ ನೀವ್ ಇರ್ತಿದ್ರಿ. ಮಧ್ಯ ಮಧ್ಯೆ ಅಂಬರೀಷ್ ಸರ್ ಇದ್ರು ಅವ್ರು ಇಲ್ಲಿ, ಆಮೇಲೆ ಅನಂತ್ ನಾಗ್ ಸರ್ ಹೌದು ಇದ್ರು, ಕರೆಕ್ಟ್. ಆಮೇಲೆ ಇನ್ನು ಪ್ರಭಾಕರ್ ಬಹಳಷ್ಟು ಅವರು. ಪ್ರಭಾಕರ್ ಅವ್ರು ಇದ್ರು, ಆಮೇಲೆ ಯಾರು ಇನ್ನು ಬಹಳಷ್ಟು ವಿನೋದ್ ಆಳ್ವಾ ಇದ್ರು, ಹೌದು correct. ಚರಣ್ ರಾಜ್ ಇದ್ರು, ಅರ್ಜುನ್ ಸರ್ಜಾ ಇದ್ರು, ರಾಮಕೃಷ್ಣ ಹೆಗಡೆ ಇದ್ರು, ಬಹಳಷ್ಟು ದೇವರಾಜ್ ಅವ್ರು, ಆಮೇಲೆ ಬರ್ತಾ ದೇವರಾಜ್ ಮಾಡಿದ್ರು. Correct. ಈ ತರ ಬಹಳಷ್ಟು ಚಿತ್ರಗಳಿಗೆ ಮಾಡಿದ್ರು. ಕಾಶಿನಾಥ್ ಅವ್ರ ಜೊತೆ ಮಾಡಿದೆ. ಅವಾಗ ಮಾಡಿದಿರೋ ಇದನ್ನ ಲಾಸ್ಟ್ ಕರೆಕ್ಟ್ ಆಮೇಲೆ ಮಾಡಿದ್ರಿ. ಅವಳೇ ನನ್ನ ಹೆಂಡತಿ, ಕರೆಕ್ಟ್, ಹೌದೌದು ಕರೆಕ್ಟ್. ಅದು ಏನ್ ಸೂಪರ್ ಡೂಪರ್ ಹಿಟ್. ಹೌದು ಅವಳೇನ ಹೆಂಡತಿ, ಹೌದು ಕರೆಕ್ಟ್. ಇಟ್ ಇಸ್ ಬ್ಯೂಟಿಫುಲ್ ಪಿಕ್ಚರ್. ಅದು ತುಂಬಾ ಡೀಸೆಂಟ್ ಆಗಿ ತೆಗೆದ್ರು ಆ ಚಿತ್ರ. ನಾನು ಮುಂಚೆನೆ ಹೇಳಿದ್ದೆ ಅವ್ರಿಗೆ, ನಾನು ವಲ್ಗರ್ ಡೈಲಾಗ್ಸ್ ಎಲ್ಲ ಮಾತಾಡಲ್ಲ, ಡೀಸೆಂಟ್ ಆಗಿದೆ ಕ್ಯಾರೆಕ್ಟರ್ ಮಾಡಿ. ಈಗ ಅದು ಕಾಶಿನಾಥ್ ಅಂದ್ರೆ ಡಬಲ್ ಮೀನಿಂಗು ಆ ಥರ ಎಲ್ಲ ಇರುತ್ತೆ. ಮುಂಚೆನೆ ನಾನು ಹೇಳ್ಕೊಂಡ್ಬಿಟ್ಟೆ. ಅದು ಅಭಿನಯ ನೋಡಿದೆ, ಅಭಿನಯ ಅದು ಅನುಭವ ನೋಡಿದ್ದೆ. ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಪ್ಪ, ನಾನು ಮಾಡದೇ ಇರೋದೇ ಬೆಟ್ರು. ಫಸ್ಟು ಇಂಟ್ರೊಡಕ್ಷನ್ನೇ ಕರೆಕ್ಟ್ ಇರಬೇಕಲ್ವಾ ಅಂದ್ಬಿಟ್ಟು ಹೆಂಗೋ